ಹಾಗೆ ತಲೆಬಾಗಿರುವಾಗ ಒಂದು ನಿಮಿಷ ನಮ್ಮನ್ನು ನಾವೇ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋಣ. ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ತಂದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಕರೆದಾತನು ಜೀವಿಸುವಂಥ ದೇವರು. ಈ ದಿನದ ಪ್ರಸ್ತಾಪ ಏನಂದರೆ, ಕರೆದಾತನು ನಂಬಿಗಸ್ತನಾದಂಥ ದೇವರು ಎಂಬುದಾಗಿ. ನಾವು ನಂಬ್ತೇವಾ? ನಮ್ಮನ್ನು ಕರೆದಾತನು ನಮ್ಮಲ್ಲಿ ಜೀವಿಸುವಂಥ ದೇವರು ನಂಬಿಗಸ್ತನು ಎಂಬುದಾಗಿ. ನಾವು ಮನುಷ್ಯರನ್ನು ನಂಬ್ತೇವೆ, ಮಧ್ಯದಲ್ಲಿಯೇ ನಾವು ಬಿದ್ದು ಹೋಗ್ತೇವೆ. ಆದರೆ ನಮ್ಮನ್ನು ಕರೆದಂಥ ದೇವರು, ಜೀವ ಸ್ವರೂಪನಾದಂಥ ದೇವರು ನಿತ್ಯ ಕಾಲಕ್ಕೂ ಕೂಡ ನಮ್ಮ ಕೊನೆಯ ಉಸಿರಿರುವ ತನಕ, ಉಸಿರು ಹೋದ ನಂತರ ಕೂಡ ನಿತ್ಯ ಜೀವದಕ್ಕೆ ನಡೆಸುವ ತನಕ ಆತನು ನಿನ್ನ ವಿಷಯದಲ್ಲಿ ನಂಬಿಗಸ್ತನಾಗಿಯೇ ಇರುವನು. ಈ ಒಂದು ಅವಕಾಶವನ್ನು ಕೊಟ್ಟಂಥ ತಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಭಾ ಪಾಲಕರಿಗೂ ಹಾಗೂ ಸಭೆಯ ಹಿರಿಯರಿಗೂ ಹಾಗೂ ಇಲ್ಲಿ ಕುಳಿತಂಥ ಹಾಗೂ ಆನ್ಲೈನ್ನಲ್ಲಿ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವರ ಸೇವೆ ಅಂದರೆ ಕೇವಲ ಪ್ರಾರ್ಥನೆ ಮಾಡುವಂಥದ್ದು, ಇಲ್ಲವೇ ಸಂದೇಶ ಕೊಡುವಂಥದ್ದು, ಇಲ್ಲವೇ ಸ್ಟೇಜ್ನಲ್ಲಿ ಅನೇಕ ಸಾಕ್ಷಿಗಳನ್ನು ಕೊಡುವಂಥದ್ದು, ಇದು ದೇವರ ಸೇವೆನಾ? ಅದು ಕೂಡ ಸೇವೆಯೇ. ಬದಲಾಗಿ ಆಲಯದಲ್ಲಿ ಆಗಲಿ ಬೇರೆ ಸ್ಥಳಗಳಲ್ಲಿ ಆಗಲಿ ನಾವು ಸಾಕ್ಷಿಗಳಾಗಿರುವಂಥದ್ದು ದೇವರ ಒಂದು ಸೇವೆಯೇ ಆಗಿರ್ತದೆ. ಒಂದು ಮನುಷ್ಯನ ರುಂಡ ತಲೆ ಮಾತ್ರ ತಂದಿಟ್ಟರೆ ಅದು ದೇಹ ಎಂಬುದಾಗಿ ಯಾರಾದರೂ ಕರೀತಾರ? ಇಲ್ಲ ಅಲ್ವಾ? ಹಾಗೆ ಇಡೀ ದೇಹ, ತಲೆಯಿಂದ ಉಂಗುಷ್ಟದವರೆಗೆ ದೇಹ. ಅದರಲ್ಲಿ ಒಂದು ಕೈ ತೆಗೆದು ಇದಕ್ಕೆ ದೇಹ ಅಂತ ಯಾರಾದರೂ ಕರೀತಾರ? ಇಲ್ಲ. ಅದೇ ರೀತಿ ದೇವರ ಸೇವೆ ಎಂದರೆ ಎಲ್ಲ ರೀತಿಯಲ್ಲೂ ಸಭೆಯಲ್ಲಿ, ಆಲಯದಲ್ಲಿ ಮಾಡುವಂಥ ಪ್ರತಿಯೊಂದೊಂದು ಕೆಲಸದಲ್ಲಿಯೂ ಕೂಡ ಅದು ಸೇವೆಯೇ ಆಗಿರ್ತದೆ. ನಾವು ಮಾಡುವಂಥ ಸೇವೆ ಚಿಕ್ಕದಾಗಿರಬಹುದು, ಇಲ್ಲವೇ ದೊಡ್ಡದೇ ಆಗಿರಬಹುದು. ಆದರೆ ನಾವು ಮಾಡುವಂಥದ್ದು ಮನುಷ್ಯರಿಗಾಗಿ ಮಾಡುವುದಿಲ್ಲ, ಬದಲಾಗಿ ಕ್ರಿಸ್ತನಿಗೋಸ್ಕರ ಎಂಬುದಾಗಿ ನಾವು ನಂಬಿ ನಾವು ಕೆಲಸಕ್ಕೆ ಕೈ ಹಾಕುವಾಗ ಖಂಡಿತವಾಗಿಯೂ ಕರೆದಾತನು ನನ್ನನ್ನು ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆಶೀರ್ವಾದ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಇಲ್ಲವೇ ಕೆಲಸ ಮಾಡಿದ ತಕ್ಷಣ ಆಶೀರ್ವಾದ ನಮ್ಮ ಮೇಲಾಗಲಿ, ನಮ್ಮ ಕುಟುಂಬದ ಮೇಲಾಗಲಿ, ನಮ್ಮ ಮಕ್ಕಳ ಮೇಲಾಗಲಿ, ನಮ್ಮ ಮೊಮ್ಮಕ್ಕಳ ಮೇಲಾಗಲಿ ಬಾರದೇ ಇರಬಹುದು. ಆದರೆ ನಾವು ಮಾಡಿದಂಥ ಒಂದು ಕೆಲಸಕ್ಕೆ, ನಾವು ಮಾಡುವಂಥ ಒಂದು ಬಿತ್ತುವಂಥ ಒಂದು ವಾಕ್ಯ ಎಂಬ ಬೀಜಕ್ಕೆ ಖಂಡಿತವಾಗಿಯೂ ಆತನು ಪ್ರತಿಫಲವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಈ ನಂಬಿಕೆ ನನ್ನಲ್ಲಿ ನಿಮ್ಮಲ್ಲಿ ಇರುವುದಾಗಿದ್ದರೆ ಖಂಡಿತವಾಗಿಯೂ ಆತನು ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅವಕಾಶಗಳನ್ನು ಕೊಡ್ತೇವೆ. ಬನ್ನಿರಿ, ಈ ಕೆಲಸ ಮಾಡಿರಿ, ಬನ್ನಿ ದೇವರ ವಾಕ್ಯ ಓದಿರಿ, ಬನ್ನಿರಿ ಕಾಣಿಕೆ ನೀಡಿರಿ, ಬನ್ನಿರಿ ಕಾಫಿ ಮಾಡಿರಿ. ಆದರೆ ಅನೇಕ ಸಭೆಗಳಲ್ಲಿ ಇಂಥ ಅವಕಾಶಗಳು ಕೊಡೋದಿಲ್ಲ. ಮಾಡುವವರೇ ಮಾಡ್ತಾ ಇರ್ತಾರೆ, ಹಿರಿಯರೇ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಸಭೆಯಲ್ಲಿ ಕರೆದು ಮುಂದೆ ಬನ್ನಿ ಎಂಬುದಾಗಿ ನಾವು ಅವಕಾಶಗಳನ್ನು ಕೊಡ್ತಾ ಇರ್ತೇವೆ. ಯಾಕಂದರೆ ಆಶೀರ್ವಾದ ಬರುವಂಥದ್ದು ದೇವರ ವಾಕ್ಯ ಹೇಳ್ತದೆ, 1000 ತಲೆಗಳವರೆಗೆ ಆತನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಬರುವಂಥ ಆಶೀರ್ವಾದ ನನ್ನ ಹಾಗೂ ನನ್ನ ಮಕ್ಕಳ ಜೀವಿತದಲ್ಲಿಯೂ ಕುಟುಂಬದ ಜೀವಿತದಲ್ಲಿಯೂ ಅದು ಬರಬೇಕಾಗಿದೆ ಪ್ರಿಯರೇ. ಯಾರಾದರೂ ಹಿರಿಯರು ಏನಾದರೂ ಕೆಲಸ ಹೇಳಿದಲ್ಲಿ, ಮಾಡಿದಲ್ಲಿ ಆಲಯದ ವಿಷಯದಲ್ಲಿ ಅದು ಸೇವೆಯೇ ಆಗಿರ್ತದೆ. ಬದಲಾಗಿ ಅದಕ್ಕೆ ಬರುವಂಥ ಪ್ರತಿಫಲ ಇಲ್ಲವೇ ಆಶೀರ್ವಾದ ನೇರವಾಗಿ ದೇವರಿಂದ ತಕ್ಕ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸುವಂಥ ದೇವರು ಆತನಾಗಿರ್ತಾನೆ. ಆಶೀರ್ವಾದ ನಮ್ಮ ಮಕ್ಕಳ ಜೀವಿತದಲ್ಲಿ ಬರುತ್ತದೆ, ಇಲ್ಲವೇ ಮೊಮ್ಮಕ್ಕಳ ಜೀವಿತದಲ್ಲಿ ಬರುತ್ತದೆ. ಹಾಗೆಯೇ ಆತನ ಆಶೀರ್ವಾದ ತಲೆಮಾರಿನಿಂದ ತಲೆಮಾರಿನವರೆಗೂ ಆತನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ನಾವು ಈ ಕೆಲಸ ಮಾಡಿದ್ದೇನೆ, ನಾಳೆ ನನಗೆ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ ನಾವು ನಂಬಿದರೆ ಅದಾಗುವುದಿಲ್ಲ. ಆದರೆ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಯಾಕಂದರೆ
ಆ ಕೆಲಸ ಕೊಟ್ಟಂಥವರು ಮನುಷ್ಯರಲ್ಲ, ಬದಲಾಗಿ ಆಲಯದಲ್ಲಿ ಮಾಡುವಂಥ ಸೇವೆ ಇಲ್ಲ ನಾವು ನಮ್ಮ ಜೀವಿತದಲ್ಲಿ ಸಾಕ್ಷಿಗಳಾಗಿರುವಂಥದ್ದು ಅದು ಸೇವೆ, ಅದು ತಂದೆಯಾದಂಥ ದೇವರಿಗೆ ಸಲ್ಲಿಸುವಂಥ ಒಂದು ಕೃತಜ್ಞತೆ ಆಗಿರ್ತದೆ ಪ್ರಿಯರೇ. ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, 1000 ತಲೆಗಳವರೆಗೂ ನಾನು ನಿಮ್ಮನ್ನು ಆಶೀರ್ವದಿಸುವೆನು, ದಯೆ ತೋರಿಸುವೆನು ಎಂಬುದಾಗಿ. ಅದೇ ರೀತಿ ಒಂದು ವೇಳೆ ನಾವು ಆತನ ಸೇವೆಯಲ್ಲಿ ಆಸಕ್ತಿ ತೋರಿಸದೆ ಹೋದಲ್ಲಿ ತಂದೆಗಳ ದೋಷ ಫಲವನ್ನು ಅವರ ತರುವಾಯ ಮಕ್ಕಳ ಮಡಲಿಗೆ ಹಾಕುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅನೇಕ ಬಾರಿ ನಾವು ಅನೇಕರಿಗೆ ಸಭೆಯಲ್ಲಿ ಇಂಥ ಕೆಲಸ ಉಂಟು ಬನ್ನಿ ಎಂಬುದಾಗಿ ಕರೆಯುವಾಗ ಅನೇಕರು ನಾನಾ ಥರವಾದಂಥ ನೆಪಗಳನ್ನು ಹೇಳಿ ಆ ಸೇವೆಯಿಂದ ಬರಬೇಕಾದಂಥ ಆಶೀರ್ವಾದಕ್ಕೆ ಅವರೇ ಅಡ್ಡಿ ಆಗ್ತಾರೆ ಪ್ರಿಯರೇ. ಆದರೆ ಮುಂದಿನ ದಿನಗಳಲ್ಲಿ ನಾವು ಹೇಳಿರುವಂಥದ್ದಂತಲ್ಲ, ಹಿರಿಯರಂತೂ ಹೇಳಿರುವಂಥದ್ದಲ್ಲ, ತಂದೆಯಿಂದ ನನಗೆ ಅಂದರೆ ದೇವರು ಪ್ರತಿ ನಕ್ಷತ್ರಗಳ ಹೆಸರನ್ನು ಕೂಡ ಬಲ್ಲಂಥ ದೇವರು ನಿನ್ನ ಹೆಸರನ್ನು ಬಲ್ಲಂಥ ದೇವರಾಗಿದ್ದಾರೆ ಪ್ರಿಯರೇ. ದೇವರೇ ಬಂದು ನೇರವಾಗಿ ಇಂಥ ಕೆಲಸ ಮಾಡು ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ಯಾರಾದರೂ ಮೂಲಕವಾಗಿಯೂ ನಮಗೆ ಅಪ್ಪಣೆ ಮಾಡಬಹುದು, ಇಂಥ ಕೆಲಸಗಳನ್ನು ನೀನು ಮಾಡು ಎಂಬುದಾಗಿ. ಅದನ್ನು ನಾವು ಒಪ್ಪಿಕೊಂಡು ಆಸಕ್ತಿಯಿಂದ ಆ ಕೆಲಸವನ್ನು ನಾವು ಮುಂದುವರಿಸಿದರೆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಬರುತ್ತದೆ. ಅದೇ ರೀತಿ ಮೋಶೆಯನ್ನು ದೇವರು ಕರೆದರು, ನಾಯಕತ್ವದ ಒಂದು ಸೇವೆಗೆ ಮೋಶೆಯನ್ನು ಕರೆದರು. ಮೋಶೆ ಕೂಡಲೇ ಒಪ್ಪಿಕೊಂಡ, ಇಲ್ಲ ಸ್ವಾಮಿ ನೀನು ಕರೆದಿದೆಯಾ, ಏನೆಲ್ಲ ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದೀಯಾ, ಖಂಡಿತವಾಗಿ ನಾನು ಈ ಕೆಲಸ ಮಾಡ್ತೀನಿ ಎಂಬುದಾಗಿ ಮುಂದೆ ಬಂದ. ಬದಲಾಗಿ ಆತನು ಕೂಡ ನಾನಾ ಥರವಾದಂಥ ನೆಪಗಳನ್ನು ಹೇಳಿದ. ಇಲ್ಲ ಸ್ವಾಮಿ ನಾನು ಮಾಡಲ್ಲ, ನಾನು ಬರಲ್ಲ, ನಂಗೆ ಮಾತು ಬರಲ್ಲ. ಆದರೆ ಸ್ವಾಮಿ ಆತನಿಗೆ ಬಿಡಲಿಲ್ಲ. ಆತನ ಕೆಲಸಕ್ಕೆ ಆ ಕಾರ್ಯಕ್ಕೆ ಕರೆಯುವಂಥ ಪೂರ್ವದಲ್ಲಿ ಅರಮನೆಯಲ್ಲಿಯೇ ಆತನಿಗೆ ಯಾವ ಅರಸನು ಗಂಡು ಮಕ್ಕಳನ್ನು ಕೊಲ್ಲಬೇಕೆಂಬುದಾಗಿ ಆಜ್ಞೆ ಮಾಡಿದ್ದನೋ ಆ ಸಂಸ್ಥಾನದಲ್ಲಿಯೇ ಆತನನ್ನು ಸಿದ್ಧಪಡಿಸಿದಂಥ ದೇವರು, ಆದಿಯಲ್ಲಿಯೇ ಅಂತ್ಯವನ್ನು ನುಡಿದಂಥ ದೇವರು ನಿನ್ನ ದೇವರಾಗಿದ್ದಾನೆ ಪ್ರಿಯರೇ. ವಿಮೋಚನಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ ಎಂಬುದಾಗಿ. 1000 ತಲೆಗಳು ಎಂಬುದಾಗಿ ನಾವು ನೋಡುವಾಗ ನಾವು ಇನ್ನು ಮಾಡುವಂಥ ಸೇವೆ, ನಮಗೆ ಬಂದಂಥ ಒಂದು ಆಶೀರ್ವಾದ, ಅದು ನನ್ನ ಮೂಲಕವಾಗಿ ಆಗಲಿ, ನಮ್ಮ ಮೂಲಕವಾಗಿ ಆಗಲಿ, ನನ್ನ ಕುಟುಂಬದ ಮೂಲಕವಾಗಲಿ ಬಂದಂತಲ್ಲ, ನಮ್ಮ ಪೂರ್ವಿಕರು ಮಾಡಿದಂಥ ಆ ಸೇವೆಯ ಒಂದು ಹರಿದು ಬಂದಂಥ ಆಶೀರ್ವಾದ ನಿನ್ನ ತಲೆಯ ಮೇಲೆ ಇದೆ ಪ್ರಿಯ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ ಅದು ಹರಿದು ಬಂದಿರುತ್ತದೆ ಪ್ರಿಯರೇ. ಹಾಗೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ ನೋಡುವಾಗ, ಆತನು ನಂಬಿಗಸ್ತನಾದಂಥ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೂ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ರಿಂದ 13ರವರೆಗೆ ನಾವು ನೋಡುವಾಗ ಆತನು ನಂಬಿಗಸ್ತನಾದಂಥ ದೇವರು ಎಂಬುದಾಗಿ. ನಿಜವಾಗಿಯೂ ಆತನು ನಂಬಿಗಸ್ತನಾದಂಥ ದೇವರೇ ಆತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಅನೇಕ ವಾಗ್ದಾನಗಳನ್ನು ಆತನು ಮಾಡಿದ್ದಾನೆ. ನಿನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಆತನು ಮಾಡಿದ್ದಾನೆ. ನಿನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ನಾವು ಅನೇಕ ಬಾರಿ ಯೋಚಿಸ್ತೇವೆ, ಈ ಕೆಲಸ ನನ್ನಿಂದ ಆಗುವಂಥದ್ದಲ್ಲ, ಆದರೆ ಹೇಗೋ ದೇವರ ದಯೆಯಿಂದ ಆಯಿತು ಎಂಬುದಾಗಿ ಎಷ್ಟು ಮಂದಿ ಹೇಳಿರಲಿಕ್ಕಿಲ್ಲ ನಿಮ್ಮ ಜೀವಿತ ದಿನಗಳಲ್ಲಿ. ಪ್ರತಿಯೊಂದೊಂದು ಕ್ಷಣದಲ್ಲಿಯೂ, ಪ್ರತಿಯೊಂದು ದಿನದಲ್ಲಿಯೂ, ಪ್ರತಿಯೊಂದು ತಿಂಗಳಿನಲ್ಲಿಯೂ ನಾವು ಹೇಳ್ತೇವೆ, ಇದು ನನ್ನಿಂದ ಸಾಧ್ಯ ಆಗ್ತಿರಲಿಲ್ಲ, ಆದರೆ ದೇವರು ನನ್ನ ಮೇಲೆ ಕೃಪೆಯನ್ನು ತೋರಿಸಿದ್ದಾನೆ, ದೇವರು ನನ್ನ ಮೇಲೆ ದಯೆಯನ್ನು ತೋರಿಸಿದ್ದಾನೆ, ಆದ್ದರಿಂದ ಈ ಕಾರ್ಯ, ಈಗ ಒಂದು ವಿಶೇಷವಾದಂಥ ಕಾರ್ಯ, ಇದೊಂದು ವಿಶೇಷವಾದಂಥ ಸಂದರ್ಭ ನನ್ನ ಕುಟುಂಬದಲ್ಲಿ ಆಯಿತು ಎಂಬುದಾಗಿ ಅನೇಕರು ನಾವು ಬಾಯಿ ತೆರೆದು ಹೇಳಿದ್ದೇವೆ. ಅಲ್ಲದೆ ಅನೇಕ ಬಾರಿ ನಾವು ಸಾಕ್ಷಿಗಳನ್ನು ಕೂಡ ನಾವು ಕೇಳಿದ್ದೇವೆ. ಯಾಕಂದರೆ
1000 ತಲೆಗಳವರೆಗೆ ಹರಿದು ಬಂದಂಥ ಆಶೀರ್ವಾದ ಪ್ರಿಯರೇ. ದೇವರ ಆಶೀರ್ವಾದ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ತಾಯಿಯ ಗರ್ಭದಲ್ಲಿ ಮಗು ಯಾವ ರೀತಿಯಲ್ಲಿ ಬೆಳೀತದೆ ನೋಡಿ, ಉಗುರು ಬೆಳೀತದೆ, ಕೂದಲು ಬೆಳೀತದೆ, ಮೂಳೆಗಳು ಬೆಳೀತದೆ. ಆದರೆ ಅದರಿಂದ ಯಾವುದಾದ್ರೂ ಹಾನಿ ಆಗ್ತದಾ? ಇಲ್ಲ. ಒಂದು ವೇಳೆ ಅದು ಚುಚ್ಚಿದರೆ ಕೂಡ ಏನೋ ತೊಂದರೆ ಆಗಬಹುದು. ಆದರೆ ತಾಯಿಯ ಗರ್ಭದಲ್ಲಿ ರೂಪಿಸುವಾಗಲೇ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ನಂಬಿಗಸ್ತನಾದಂಥ ದೇವರು ನನ್ನನ್ನು ನಿನ್ನನ್ನು ತಾಯಿಯ ಗರ್ಭದಲ್ಲಿಯೇ ಆತನು ಆರಿಸಿಕೊಂಡಿದ್ದಾನೆ. ಹಾಗೂ ಕೀರ್ತನೆ 105ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿಸಿಕೊಳ್ಳುವ ಆತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನುಡಿತದೆ. ಆತನು ಮಾಡಿದಂಥ ವಾಗ್ದಾನ ನಾವು ಮರೆತು ಹೋಗ್ತೇವೆ. ಎಂದೋ ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿರ್ತಾರೆ. ಯಾರ ಮೂಲಕವಾಗಿಯೋ, ಪ್ರವಾದಿಗಳ ಮೂಲಕವಾಗಿಯೋ, ದೇವ ಸೇವಕರ ಮೂಲಕವಾಗಿಯೋ ಆತನು ನಿನ್ನ ಜೀವಿತದಲ್ಲಿ ಆತನು ವಾಗ್ದಾನ ಮಾಡಿರ್ತಾನೆ. ಅದನ್ನು ನಾವು ಮರೆತಿರ್ತೇವೆ. ಆದರೆ ದೇವರು ಜ್ಞಾಪಕದಲ್ಲಿಟ್ಟುಕೊಂಡು ಏನಂತೆ, ಪ್ರತಿನಿತ್ಯವೂ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿಸಿಕೊಳ್ಳುವ ಆತನಾಗಿದ್ದಾನೆ. ನಾನು ಈ ಮಗನ ವಿಷಯದಲ್ಲಿ, ಈ ಮಗಳ ವಿಷಯದಲ್ಲಿ ನಾನು ವಾಗ್ದಾನ ಮಾಡಿದ್ದೇನೆ, ಅದನ್ನು ನೆರವೇರಿಸುವಂಥ ಕಾಲಕ್ಕೋಸ್ಕರ ಆತನು ಕಾಯುತ್ತಾ ಇರ್ತಾನೆ. ನನ್ನ ಮಗನು ನಾನು ಹೇಳಿದಂಥ ವಾಗ್ದಾನವನ್ನು ಆತನು ಮರೆತು ಹೋಗಿದ್ದಾನೆ. ನಾನು ಹೇಳಿದಂಥ ವಾಕ್ಯ ನನ್ನ ಆಜ್ಞೆಗಳನ್ನು ನನ್ನ ಮಗಳು ಮರೆತು ಹೋಗಿದ್ದಾಳೆ. ಆದರೆ ದೇವರು ಮರೆಯುವಂಥ ದೇವರಲ್ಲ ಪ್ರಿಯರೇ. ನಿಜವಾಗಿಯೂ ಆತನು ನೆನಪಿನಲ್ಲಿಟ್ಟುಕೊಂಡು ಪ್ರತಿನಿತ್ಯವೂ ಅದನ್ನು ಜ್ಞಾಪಿಸಿಕೊಂಡು ತಕ್ಕ ಸಮಯದಲ್ಲಿ ನನ್ನನ್ನು ನಿನ್ನನ್ನು ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾದಂಥ ದೇವರು. ನನ್ನನ್ನು ನಿನ್ನನ್ನು ಕರೆದಂಥ ದೇವರು ನಂಬಿಗಸ್ತನಾದಂಥ ದೇವರು. ಆದ್ದರಿಂದ ಯಾವುದೇ ಕೆಲಸ ನಿನ್ನ ಜೀವಿತದಲ್ಲಿ ಬರುವಾಗ, ದೇವರ ಸೇವೆಯಲ್ಲಿ ಬರುವಂಥ ದೊಡ್ಡ ಕೆಲಸವೇ ಆಗಿರಲಿ, ಚಿಕ್ಕ ಕೆಲಸವೇ ಆಗಿರಲಿ, ನೆಪಗಳನ್ನು ಹೇಳಿ ನಾವು ಹಿಂಜರಿದುಕೊಳ್ಳುವುದು ಬೇಡ. ಸಾಧ್ಯವಾದಷ್ಟು ಸಮಯ ದೇವರ ಸೇವೆಯಲ್ಲಿ ನಾವು ಸಮಯವನ್ನು ಕಳೆಯೋಣ ಬೇರೆ. ಯಾಕಂದರೆ ನನಗೋಸ್ಕರ ನಿನಗೋಸ್ಕರ ಶಿಲುಬೆ ಮೇಲೆ ತನ್ನ ಅಮೂಲ್ಯ ಪ್ರಾಣವನ್ನೇ ಆತನು ಕೊಟ್ಟಿದ್ದಾನೆ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ಬದಲಾಗಿ ಆತನು ಸುರಿಸಿದಂಥ ರಕ್ತದಿಂದ ಆತನು ನನ್ನನ್ನು ನಿನ್ನನ್ನು ಕೊಂಡುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನುಡಿತದೆ. ನಾವಾಗಿ ಈ ಆಲಯಕ್ಕೆ ಬರಲಿಲ್ಲ, ಬದಲಾಗಿ ಆತನ ಪ್ರೀತಿ, ಆತನು ಸುರಿಸಿದಂಥ ರಕ್ತದ ಒಂದು ಪ್ರೀತಿ ನಮ್ಮನ್ನು ಈ ದಿನದಲ್ಲಿ ಆಲಯಕ್ಕೆ ಕರೆಕೊಂಡು ಬಂದಿದೆ ಪ್ರಿಯರೇ. ಆದ್ದರಿಂದ ನಮ್ಮ ವಿಷಯದಲ್ಲಿ ಆತನು ಯಾವ ರೀತಿಯಲ್ಲಿ ನಂಬಿಗಸ್ತನಾಗಿದ್ದಾನೋ ಅದೇ ರೀತಿ ನಾವು ಕೂಡ ಆತನ ವಿಷಯದಲ್ಲಿ ನಾವು ನಂಬಿಗಸ್ತಿಕೆಯಿಂದ ಇರೋಣ ಪ್ರಿಯರೇ. ಅದೇ ರೀತಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಸಭೆಯಲ್ಲಿ ಕೊಡುವಷ್ಟು ಅವಕಾಶ ಬೇರೆ ಯಾವ ಸಭೆಯಲ್ಲಿಯೂ ಸಿಗುವುದಿಲ್ಲ ಪ್ರಿಯರೇ. ಅದನ್ನು ಅನೇಕರು ಸಾಕ್ಷಿಯ ರೂಪದಲ್ಲಿ ಹೇಳಿದ್ದಾರೆ. ಈ ದಿನ ಇಂಥವರು ವಾಕ್ಯ ಓದ್ತಾರ, ಇಂಥವ್ರು ಇದನ್ನು ಮಾಡ್ತಾರ. ಹಾಗೆ ನಮ್ಮ ಸಭೆಯಲ್ಲಿ ನಾವು ಯಾರಿಗೂ ಕೊಡೋದಿಲ್ಲ. ನಾವು ಸಭೆಯ ಹಿರಿಯರಿಗೆ ಮಾತ್ರ ಓದಲಿಕ್ಕೆ ಕೊಡ್ತೇವೆ, ಸಭೆಯ ಹಿರಿಯರು ಮಾತ್ರ ಕಾಣಿಕೆಯನ್ನು ತೆಗಿತಾರೆ ಎಂಬುದಾಗಿ. ಆದರೆ ಇಲ್ಲಿ ನಿಮಗೆ ಕೊಡುವಂಥ ಒಂದು ಸೇವೆ ದಯವಿಟ್ಟು ನೀವು ಸ್ವೀಕರಿಸಿ ಮುಂದೆ ಬನ್ನಿ. ಮುಂದೆ ದಿನಗಳಲ್ಲಿ ಇನ್ನೂ ಎಷ್ಟೋ ಸೇವೆಗಳಿಗೋಸ್ಕರ ದೇವರು ನಿಮ್ಮನ್ನು ಅನೇಕರ ಮೂಲಕವಾಗಿ ಕರೆಯಲಿಕ್ಕಿದ್ದಾನೆ ಪ್ರಿಯರೇ. ಇಂದಿನ ಸೇವೆ ಇನ್ನೂ ಹೆಚ್ಚಾಗಿ ನಾವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಆಲಯವನ್ನು ಕಟ್ಟಬೇಕು. ಆಲಯಕ್ಕೆ ಬೇಕಾದಂಥ ಅನೇಕ ಸಂಗತಿಗಳಲ್ಲಿ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಬಲ, ನಿಮ್ಮ ಒಂದು ಪ್ರಾರ್ಥನೆ ಇಲ್ಲದಿದ್ದರೆ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬನ್ನಿರಿ, ಕಟ್ಟೋಣ. ಯಾವ ರೀತಿ ನೆಹೆಮೀಯನು ಕರೆದನು ಅದೇ ರೀತಿ ನಾವು ಕೂಡ ನಿಮ್ಮನ್ನು ಕರೆಯುವರಾಗಿದ್ದೇವೆ. ಬನ್ನಿರಿ, ಕಟ್ಟೋಣ. ಮುಂದಿನ ದಿನಗಳಲ್ಲಿ ನಮ್ಮ ಆಲಯಕ್ಕೆ ನಾವು ಕಟ್ಟುವಂಥ ಕೆಲಸಕ್ಕೆ ಕೈ ಹಾಕುವಾಗ ಪ್ರತಿಯೊಬ್ಬರು ನಿಮ್ಮ ಶಕ್ತಿ ಮೀರಿ ಆ ಸೇವೆಗೆ ಕೈ ಹಾಕಬೇಕೆಂಬುದಾಗಿ ನಾವು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ದೇವರ ಸೇವೆಗೆ ಕರೆದಾಗ ಇಲ್ಲವೇ ನಿಮಗೆ ಅವಕಾಶಗಳು ಸಿಕ್ಕಾಗ ಅದನ್ನು ಉಪಯೋಗಿಸಿಕೊಳ್ಳಿ. ನೆಪಗಳನ್ನು ಹೇಳಿ ಬರುವಂಥ ಆಶೀರ್ವಾದಕ್ಕೆ ನೀವೇ ಅಡ್ಡಿ ಆಗಬೇಡಿ. ಈ ನೆಪ ಹೇಳುವಂಥದ್ದು ನಮ್ಮ ಆಲಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದೊಂದು ಸಭೆಗಳಲ್ಲಿಯೂ ಕೂಡ ಇಂಥ ನೆಪಗಳು
ಕೇಳಿ ಬರುವಂಥದ್ದೇ ಆಗಿರ್ತದೆ ಪ್ರಿಯರೇ. ಮೋಶೆ ಬಗ್ಗೆ ನೋಡಿಕೊಳ್ಳುವಾಗ, ಮೋಶೆ ಸ್ವಾಮಿ ಆತನನ್ನು ಸೇವೆಗೆ ಕರೆದರು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇರುವಾಗ ಕಷ್ಟಗಳನ್ನು ಅನುಭವಿಸುತ್ತಿದ್ದರು, ಕಣ್ಣೀರು ಸುರಿಸುತ್ತಿದ್ದರು. ಇಸ್ರಾಯೇಲರು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಆಗ ದೇವರು ಇಸ್ರಾಯೇಲರ ನರಳಾಟವನ್ನು ಕೇಳಿ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ಎಂಬುದಾಗಿ ನಾವು ವಿಮೋಚನಾ ಕಾಂಡ 2ನೇ ಅಧ್ಯಾಯ 23ರಿಂದ 25ನೇ ವಚನದವರೆಗೆ ನಾವು ನೋಡ್ಕೊಳ್ತೇವೆ. ಏನಂದರೆ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇರುವಾಗ ಕಷ್ಟಗಳನ್ನು ಅನುಭವಿಸುತ್ತಿದ್ದರು, ಕಣ್ಣೀರು ಸುರಿಸುತ್ತಿದ್ದರು, ಇಸ್ರಾಯೇಲರು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು ಎಂಬುದಾಗಿ. ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಇಂಥ ಗೋಳು ಅನೇಕ ಇರಬಹುದು. ಅನೇಕ ಬಾರಿ ದೇವರ ಸನ್ನಿಧಾನದಲ್ಲಿ ನಾವು ಬೇಡಿಕೊಂಡಿರಬಹುದು, ಸ್ವಾಮಿ ಯಾಕೆ ಈ ಕಷ್ಟ, ಈ ಗೋಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ, ಯಾತಕ್ಕೋಸ್ಕರ ನನಗೆ ಈ ಕಷ್ಟಗಳು ಬಂದಿತ್ತು ಎಂಬುದಾಗಿ, ನನ್ನ ಕಣ್ಣೀರನ್ನು ಒರೆಸು ಎಂಬುದಾಗಿ ಅನೇಕರು ಇಲ್ಲಿ ಕುರಿತಂಥ ಪ್ರತಿಯೊಬ್ಬೊಬ್ಬರು ಕೂಡ ಪ್ರಾರ್ಥಿಸಿರಬಹುದು. ಆದರೆ ಸ್ವಾಮಿ ಹೇಳುವಂಥ ಮಾತೇನೆಂದರೆ, ಆಗ ದೇವರು ಇಸ್ರಾಯೇಲರ ನರಳಾಟವನ್ನು ಕೇಳಿ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ಎಂಬುದಾಗಿ. ಒಂದು ವೇಳೆ ನೀನು ಈ ರೀತಿಯಲ್ಲಿ ಗೋಳಾಡುತ್ತಿರುವುದಾಗಿದ್ದರೆ, ಕರ್ತನ ಸನ್ನಿಧಾನದಲ್ಲಿ ನೀನು ಕಣ್ಣೀರಿಟ್ಟು ಪ್ರಾರ್ಥಿಸಿರುವುದಾಗಿದ್ದರೆ, ತಂದೆಯಾದಂಥ ದೇವರು ನಿನ್ನನ್ನು ಲಕ್ಷ್ಯವಿಟ್ಟು ನೋಡಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನಂಬೋಣ ಪ್ರಿಯರೇ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ನಿನ್ನ ಕಣ್ಣೀರಿಗೆ ಒಂದು ದಿನ ಅಂತ್ಯ ಉಂಟು ಪ್ರಿಯರೇ, ಒಂದು ದಿನ ಅಂತ್ಯ ಉಂಟು. ಆದರೆ ಆ ತಕ್ಕ ಸಮಯಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಅದೇ ಅಧ್ಯಾಯದಲ್ಲಿ ಮುಂದೆ ಓದಿಕೊಂಡು ನಾವು ಹೋಗುವಾಗ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವುದಕ್ಕೆ ದೇವರು ಮೋಶೆಯನ್ನು ಹೋರೇಬ್ ಬೆಟ್ಟದಲ್ಲಿ ನಾಯಕತ್ವದ ಸೇವೆಗೆ ಮೋಶೆಯನ್ನು ಕರೆದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುತ್ತೇನೆ. ಆಗ ಆತನು ನೇರವಾಗಿ ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ನಾನಾ ಥರವಾದಂಥ ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳುವುದಕ್ಕೆ ಆತನು ಪ್ರಯತ್ನಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹೋರೇಬ್ ಬೆಟ್ಟದಲ್ಲಿ ಬೆಂಕಿ ಹತ್ತಿ ಉರಿತಾ ಉಂಟು, ಆದರೆ ಪೊದೆ ಸುಟ್ಟು ಹೋಗ್ತಿಲ್ಲ. ನಾವು ಆಲೋಚನೆ ಮಾಡುವಾಗ, ದೇವರು ನಿನ್ನನ್ನು ಸೇವೆಗೆ ಕರೆದರೆ ನನ್ನ ದೇವರು, ನಿಮ್ಮ ದೇವರು ಪರಿಶುದ್ಧನಾದಂಥ ದೇವರು. ಆತನು ಪರಿಶುದ್ಧನಾಗಿರುವಂಥ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಇಷ್ಟಪಡುವವನಾಗಿರ್ತಾನೆ. ಮೋಶೆಯನ್ನು ನೋಡುವಾಗ ಆತನು ಕೂಡ ಪಾಪದ ಜೀವಿತದಲ್ಲಿ ಇದ್ದ, ಕೊಲೆ ಮಾಡಿದ, ಅನೇಕ ಥರವಾದಂಥ ಪಾಪಗಳನ್ನು ಮಾಡಿದ್ದ. ಆದರೆ ದೇವರು ಆತನನ್ನು ಸೇವೆಗೆ ಕರೆಯುವಾಗ, ನಾಯಕತ್ವದ ಸೇವೆಗೆ ಕರೆಯುವಾಗ ಆತನಲ್ಲಿದ್ದಂಥ ಪಾಪಗಳನ್ನು ಆತನು ಸುಟ್ಟು ಹಾಕಿದನು. ಯಾವ ರೀತಿ? ಆ ಪೊದೆ ಉರಿಯುವಂಥ ರೀತಿಯಲ್ಲಿ ಆತನ ದೇಹದಲ್ಲಿದ್ದಂಥ ಆ ಪಾಪಗಳನ್ನು ಆತನು ಸುಟ್ಟು ಹಾಕಿ ಆತನನ್ನು ಪರಿಶುದ್ಧಪಡಿಸಿ, ನೀನು ಈ ಒಂದು ನಾಯಕತ್ವದ ಸೇವೆಗೆ ಬರಬೇಕು ಎಂಬುದಾಗಿ ನಾವು ಹೇಳ್ತೇವೆ. ಬದಲಾಗಿ ಮೋಶೆಗೆ ದೇವರು ಕರೆಯುವಾಗ, ನಾನು ಫರೋ ಅರಸನ ಮುಂದೆ ಹೋಗಿ ನಾನು ನಿಂತುಕೊಳ್ಳುವುದಿಲ್ಲ ಎಂಬುದಾಗಿ ಮೋಶೆ ವಿಮೋಚನಾ ಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ತಿರುಗಿ ಮೋಶೆಗೆ ಹೇಳಿದ್ದೇನೆಂದರೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯಿಂದ ತಪ್ಪಿಸುವುದಕ್ಕೂ ಈ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ನಾನು ಇಳಿದು ಬಂದಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ ಅಂದನು. ಯೆಹೋವ ದೇವರು ಮೋಶೆಯನ್ನು, ನಾನು ನಿನ್ನನ್ನು ಫರೋಹನ ಅರಸನ ಬಳಿಗೆ ನಿನ್ನನ್ನು ಕಳಿಸ್ತೇನೆ, ಬಾ. ಯಾಕಂದರೆ ಇಸ್ರಾಯೇಲರು ನನಗೆ ಮೊರೆ ಇಟ್ಟಿದ್ದಾರೆ,
ಅವರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವರನ್ನು ನಾನು ಬಿಡಿಸಬೇಕಾಗಿದ್ದೆ. ಆದ್ದರಿಂದ ನಾನು ನಿನ್ನನ್ನು ಆತನ ಫರೋಹರಸನ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ, ಈ ಕಾರ್ಯವನ್ನು ನಿನ್ನಿಂದ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರು ನೋಡ್ತಾನೆ. ದೇವರು ಒಂದು ಸೇವೆಗೆ ನನ್ನನ್ನು ನಿನ್ನನ್ನು ಕರೆಯುವುದಾದರೆ ಆ ಒಂದು ಅಭಿಷೇಕ ನಮ್ಮ ಮೇಲೆ ಸುರಿಸುವಂಥ ತಂದೆ ಆಗಿರ್ತಾನೆ. ಆ ಒಂದು ಬಲವನ್ನು, ಶಕ್ತಿಯನ್ನು, ಅಧಿಕಾರವನ್ನು ಆತನು ನನ್ನಲ್ಲಿ ನಿನ್ನಲ್ಲಿ ಕೊಟ್ಟಿದ್ದಾನೆ ಪ್ರಿಯರೇ. ಸುಮ್ಮನೆ ಆತನ ನನ್ನನ್ನು ನಿನ್ನನ್ನು ಒಂದು ಸೇವೆಗೆ ಕರೆಯುವುದಿಲ್ಲ, ಬದಲಾಗಿ ಅದಕ್ಕೆ ಬೇಕಾಗುವಂಥ ಜ್ಞಾನವನ್ನು, ಆರೋಗ್ಯವನ್ನು, ಧೈರ್ಯವನ್ನು, ಶಕ್ತಿಯನ್ನು ಕೊಟ್ಟು ನನ್ನನ್ನು ನಿನ್ನನ್ನು ಆ ಸೇವೆಯನ್ನು ಮುಗಿಸುವ ತನಕ ಆತನು ನಮ್ಮ ಸಂಗಡ ಇರುವಂಥ ದೇವರ ಆತನಾಗಿದ್ದಾನೆ. ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಎಂಬುದಾಗಿ ತಂದೆಯಾದಂಥ ದೇವರು ಅಭಯ ಹೇಳುವಂಥ ದೇವರಾಗಿದ್ದಾನೆ. ಐಗುಪ್ತ ಎಂದು ನಾವು ಇಲ್ಲಿ ನೋಡುವಾಗ ಯಾವ ಐಗುಪ್ತದಲ್ಲಿ ನಾನು ನೀನು ಸಿಕ್ಕಿ ಹಾಕಿಕೊಂಡಿದ್ದೇವೆ? ನನ್ನ ನಿನ್ನ ಜೀವಿತದಲ್ಲಿಯೂ ಐಗುಪ್ತ ದೇಶ ಅಂದರೆ ನರಳಾಟ ಉಂಟು, ಕಣ್ಣೀರುಂಟು, ದುಃಖ ಉಂಟು, ಸಂಕಟ ಉಂಟು, ಸಾಲ ಉಂಟು, ಬಾಧೆ ಉಂಟು, ಎಲ್ಲವೂ ನನ್ನ ನಿನ್ನ ಜೀವಿತದಲ್ಲಿದೆ. ಆದರೆ ಅದಕ್ಕೆ ಅಂತ್ಯವನ್ನು ಕೊಡುವುದಕ್ಕೋಸ್ಕರ, ಅದಕ್ಕೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರ ಜೀವ ಸ್ವರೂಪನಾದಂಥ ದೇವರು ನನ್ನ ನಿನ್ನ ಸಂಗಡ ಇದ್ದಾನೆ ಪ್ರಿಯರೇ. ನಾವು ಬಲವಾಗಿ ನಂಬೋಣ. ನನ್ನ ಈ ಒಂದು ಕಣ್ಣೀರಿಗೆ, ನನ್ನ ಇನ್ನೊಂದು ದುರವಸ್ಥೆಗೆ, ನನ್ನ ಒಂದು ವ್ಯಾಧಿಗೆ, ನನ್ನ ಒಂದು ಅನಾರೋಗ್ಯಕ್ಕೆ, ನನ್ನ ಒಂದು ದುಃಖಕ್ಕೆ ಒಂದು ಅಂತ್ಯಕಾಲ ಉಂಟು. ಆ ಒಂದು ನಾವು ನಂಬಿಕೆಯಿಂದ ಕರ್ತನ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳೋಣ. ಆಗ ನಾವು ಬೇಡುವಂಥ ಪ್ರಾರ್ಥನೆ ತಂದೆಯಾದಂಥದ್ದು ದೇವರು ಕೇಳುವಂಥ ದೇವರಾಗಿದ್ದಾನೆ. ನನ್ನ ಮಕ್ಕಳ ಜೀವಿತದಲ್ಲಿ ಯಾಕೆ ಸ್ವಾಮಿ ಈ ರೀತಿ ಆಗಿದೆ ಎಂಬುದಾಗಿ ನಾವು ಕಣ್ಣೀರು ಕ್ರಿಸ್ತನ ಬಳಿಯಲ್ಲಿ ನಾವು ಕೇಳುವಾಗ ಅದಕ್ಕೆ ಉತ್ತರವನ್ನು ಕೊಡುವಂಥ ದೇವರು ಆತನು ಸಿದ್ಧನಾಗಿದ್ದಾನೆ. ಮಗನೇ, ಮಗಳೇ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ಯೋಚನೆ ಮಾಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಅಭಯ ವಚನವನ್ನು ಕೊಡುವಂಥ ದೇವರಾಗಿದ್ದಾನೆ. ಆದರೆ ಮೊಟ್ಟ ಮೊದಲನೇದಾಗಿ ನಾವು ಮೊಣಕಾಲೂರಿ ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನಮ್ಮ ಅಗತ್ಯತೆಗಳು ನಾವು ಪ್ರಾರ್ಥಿಸುವ ಮೊದಲೇ ನಮಗೇನೇನು ಅಗತ್ಯವಿದೆ ಎಂಬುದಾಗಿ ಆತನು ಬಲ್ಲಂಥ ದೇವರು ಆತನಾಗಿದ್ದಾನೆ. ಆದರೂ ಕೂಡ ನಮ್ಮ ತೊದಲು ನುಡಿಗಳಿಂದ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಯಾವ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಮಾಡಿದಂಥ ಪ್ರಾರ್ಥನೆಯನ್ನು ಕೇಳಿದನೋ ಅದೇ ರೀತಿ ನನ್ನ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಬಿಡಿಸುವುದಕ್ಕೆ ಆತನು ಶಕ್ತನಾದಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ನೀವು ಇಂದು ಕಂಡಂಥ ಐಗುಪ್ತ ಒಂದು ಮುಂದೆ ನೀವು ನೋಡುವುದೇ ಇಲ್ಲ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿ ಆ ಐಗುಪ್ತ ದೇಶದಿಂದ ನಾವು ಹೊರಗೆ ಬರೋಣ ಪ್ರಿಯರೇ. ಹಾಗೂ ವಿಮೋಚನ ಕಾಂಡ 3:11 ಮೋಶೆ ಕೂಡಲೇ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಕರಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂದು ಹೇಳಿದನು. ನೋಡಿ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಾ ಎಂಬುದಾಗಿ ಹೇಳಿ ಸುಮ್ಮನೆ ಬಿಟ್ಟು ಬಿಡಲಿಲ್ಲ. ಬದಲಾಗಿ ಆತನಿಗೆ ನಾಯಕತ್ವದ ಒಂದು ಅಧಿಕಾರವನ್ನು ಕೊಟ್ಟು ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರ್ತೇನೆ, ನೀನು ಹೋಗು ಎಂಬುದಾಗಿ. ಒಂದು ವೇಳೆ ನಿನಗೆ ಇಂಥ ಒಂದು ಜವಾಬ್ದಾರಿ ಬಂದರೆ ದೇವರು ನಿನ್ನ ಸಂಗಡ ಇರ್ತಾನೆ ಪ್ರಿಯರೇ. ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಆತನು ತನ್ನ ಸೇವೆ ಮಾಡೋದಕ್ಕೋಸ್ಕರ, ಆತನ ಒಂದು ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಆ ಭಾರ ನನ್ನಲ್ಲಿ ನಿನ್ನಲ್ಲಿ ಆತನು ಕೊಟ್ಟಿರುವುದಾಗಿದ್ದರೆ ಖಂಡಿತವಾಗಿಯೂ ಆತನು ನಿನ್ನ ಸಂಗಡ ಇರುವಂಥ ದೇವರು ಆತನಾಗಿದ್ದ. ಯಾಕಂದರೆ ನಾವು ಕಲ್ಲು ಮೂರ್ತಿಯನ್ನು ನಾವು ಆರಾಧನೆ ಮಾಡ್ತಿಲ್ಲ. ಇಲ್ಲ, ಕಲ್ಲು ಮೂರ್ತಿ ನಮಗೆ ಆ ವಾಗ್ದಾನವನ್ನು ಕೊಡಲಿಲ್ಲ, ಕಲ್ಲು ಮೂರ್ತಿ ನಮಗೆ ಆ ಒಂದು ಅಧಿಕಾರವನ್ನು ಕೊಡಲಿಲ್ಲ. ಬದಲಾಗಿ ನನ್ನಲ್ಲಿ ನಿನ್ನಲ್ಲಿ ವಾಸ ಮಾಡುವಂಥ ದೇವರು ಆ ವಾಗ್ದಾನವನ್ನು, ಆ ಒಂದು ಅಧಿಕಾರವನ್ನು ನನ್ನಲ್ಲಿ ನಿನ್ನಲ್ಲಿ ಕೊಟ್ಟಿದ್ದಾನೆ ಪ್ರಿಯರೇ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂದು ಹೇಳಿದರೂ ಕೂಡ ಮೋಶೆ ಒಪ್ಪಿಕೊಳ್ಳಲಿಲ್ಲ. ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದವರು ಯಾರು, ಅವನ ಹೆಸರೇನು ಎಂದು ಐಗುಪ್ತ ದೇಶದಲ್ಲಿರುವ ಇಸ್ರಾಯೇಲರು ಕೇಳಿದರೆ ನಾನು ಏನು ಹೇಳಬೇಕು ಎಂದು ಕೇಳಿದನು. ದೇವರು ಇಷ್ಟೆಲ್ಲ ಆತನ ಎದುರಿನಲ್ಲಿ ಮಾತನಾಡಿದರೂ ಕೂಡ ಆತನಲ್ಲಿ ಒಂದು ಅಪನಂಬಿಕೆ,
ನಾನು ಹೋಗಿ ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿರುವಂಥ ಅರಸನಾದಂಥ ಫರೋ ಅರಸನ ಎದುರಿನಲ್ಲಿ ನಿಂತುಕೊಂಡು ನನಗೆ ಮಾತನಾಡುವಷ್ಟು ಬಲ ಇಲ್ಲ, ಶಕ್ತಿ ಇಲ್ಲ, ಜ್ಞಾನ ಇಲ್ಲ. ತನ್ನನ್ನು ತಾನೇ ತಗ್ಗಿಸಿಕೊಂಡ. ಆತನು ತನ್ನನ್ನು ತಾನೇ ಬಲಹೀನತೆಯಲ್ಲಿ ಒಂದು ಆತ್ಮನಿಂದ ಆತನು ಕುಗ್ಗಿಸಲ್ಪಟ್ಟ. ಆದರೆ ದೇವರು ಹೇಳುವಂಥ ಮಾತೇನೆಂದರೆ, ಅವರ ಸಂಗಡ ಹೋಗಿ ದೇವರು ನಿನ್ನ ಸಂಗಡ ಮಾತನಾಡಲೇ ಇಲ್ಲ, ನೀನೇ ಸುಮ್ಮನೆ ಬಂದು ನೀನೇ ಒಂದು ಅಧಿಕಾರ ಹೊಂದಿಕೊಂಡು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಎಂಬುದಾಗಿ ಅವರು ಹೇಳಿದರೆ ನಾನೇನು ಹೇಳಬೇಕೆಂಬುದಾಗಿ ಮೋಶೆ ದೇವರ ಸಂಗಡ ಕೇಳಿದಾಗ ಆತನು ಹೇಳೋ ಮಾತನೆಂದರೆ, ಇರುವಾತನು ನಾನು ಸದಾಕಾಲ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವರ ವಾಕ್ಯ ನುಡಿದಿದ್ದಾನೆ. ಅದನ್ನು ನಾವು ನಂಬೋಣ. ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಏಕರೀತಿಯಾಗಿರುವಂಥ ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ನಂತರ ಇರುವಾತನು ಎಂದು ಉತ್ತರ ಕೊಡು ಎಂದು ಹೇಳಿ ಮೋಶೆಯನ್ನು ಧೈರ್ಯಪಡಿಸಿದನು. ಹಾಗೂ ನೀನು ಅವರ ಬಳಿಗೆ ಹೋಗಿ ಏನೆಲ್ಲ ಮಾತನಾಡಬೇಕು ಎಂಬುವಂಥದ್ದನ್ನು ಕೂಡ ಆತನೇ ತಿಳಿಸಿದನು ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗೂ ವಿಮೋಚನ ಕಾಂಡ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಮೋಶೆ ತಿರುಗಿ ದೇವರ ಬಳಿಯಲ್ಲಿ ಹೇಳುವುದೇನೆಂದರೆ, ಐಗುಪ್ತದಲ್ಲಿರುವ ಇಸ್ರಾಯೇಲರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಇರಬಹುದು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲ ಎಂದು ಹೇಳಬಹುದು. ನಂತರ ದೇವರು ಅನೇಕ ಅದ್ಭುತವನ್ನು ಮಾಡಿ ಇದನ್ನೆಲ್ಲ ಅವರ ಮುಂದೆ ಮಾಡು, ಆಗ ಅವರು ನಂಬುವರು ಎಂದು ಹೇಳಿದನು. ಅನೇಕ ಅದ್ಭುತ ಕಾರ್ಯಗಳನ್ನು ಮೋಶೆಯ ಸಂಗಡ ಯೆಹೋವ ದೇವರು ಮಾತನಾಡಿ ಅನೇಕ ಅದ್ಭುತ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ನೀನು ಮಾಡಬೇಕು ಅವರ ಎದುರಿನಲ್ಲಿ ಎಂಬುದಾಗಿ ಕೊಟ್ಟರೂ ಕೂಡ ಆ ಮೋಶೆ ಹೋಗುವುದಕ್ಕೆ ಹಿಂಜರಿತಾ ಇದ್ದಾನೆ. ಇಂಥ ಒಂದು ಕಾರ್ಯ ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ಆತನು ನೆನೆಸಿಕೊಂಡಿದ್ದನು. ಅದೇ ವಾಕ್ಯದಲ್ಲಿ ನಾವು ಮುಂದೆ ನೋಡುವಾಗ ವಿಮೋಚನ ಕಾಂಡ 4ನೇ ಅಧ್ಯಾಯ 10ನೇ ವಚನ, ಇಷ್ಟೆಲ್ಲ ಯೆಹೋವ ದೇವರು ಮೋಶೆಗೆ ಹೇಳಿ ಅದ್ಭುತವನ್ನು ಮಾಡಿದರೂ ಕೂಡ ಮೋಶೆ ಹೋಗಿ ಫರೋ ಅರಸನ ಸಂಗಡ ಮಾತನಾಡಲು ಮನಸ್ಸು ಮಾಡುವುದಿಲ್ಲ. ಯಾಕಂದರೆ ಬದಲಾಗಿ ಅನೇಕ ನೆಪಗಳನ್ನು ಹೇಳುವಂಥವನಾಗಿದ್ದಾನೆ. ಮೋಶೆ ಹೇಳುವ ನೆಪ ಏನೆಂದರೆ, ನಾನು ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಯೆಹೋವ ದೇವರು ಮನುಷ್ಯನಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ, ಒಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಒಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವನು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು. ನೋಡಿ, ಮೋಶೆ ಸಂಗಡ ಎಷ್ಟೋ ಸಮಯ ಯೆಹೋವ ದೇವರು ಮಾತನಾಡಿ ಆತನನ್ನು ಬಲಪಡಿಸಿ ಆತನಿಗೆ ಅಧಿಕಾರ ಕೊಟ್ಟರೂ ಕೂಡ ಆತನು ಹೋಗುವುದಕ್ಕೆ ಹಿಂಜರಿತಾ ಇದ್ದಾನೆ. ನಾವು ಕೂಡ ಅನೇಕ ಬಾರಿ ಹಿಂಜರಿತೇವೆ. ಈ ಕಾರ್ಯ ನನ್ನಿಂದ ಆಗ್ತದೋ ಎಂಬುದಾಗಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವವರಾಗಿದ್ದೇವೆ. ನಿನ್ನಿಂದ ಆಗುತ್ತದೆ ಎಂಬುದಾಗಿ ಯೆಹೋವ ದೇವರಿಗೆ ಗೊತ್ತುಂಟು. ಆದ್ದರಿಂದ ಇಂಥ ಸೇವೆಗೆ ನಿನ್ನನ್ನು ಆತನು ಕರೆದಿದ್ದಾನೆ ಪ್ರಿಯರೇ. ನಿನ್ನಲ್ಲಿ ಆ ಕಾರ್ಯ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇದ್ದರೆ ಆತನು ನಿನ್ನನ್ನು ಆ ಸೇವೆಗೆ ಕರೆಯುವುದರ ಬದಲಾಗಿ ಬೇರೆ ಸೇವೆಗೆ ಆತನು ಕರೆಯುವಂಥವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ಕರೆಯುವಂಥ ಸೇವೆಯನ್ನು ನಾವು ಒಪ್ಪಿಕೊಳ್ಳೋಣ. ಹೌದು ಸ್ವಾಮಿ, ನಿನ್ನ ಚಿತ್ತವಿದ್ದರೆ ಈ ಕಾರ್ಯಗಳು, ಈ ಸೇವೆಗಳು ನನ್ನಿಂದ ಆಗಲಿ ಎಂಬುದಾಗಿ ಆತನು ಕರೆದಾಗ ನಾವು ಸಿದ್ಧರಾಗಿರೋಣ ಪ್ರಿಯರೇ, ಸಿದ್ಧರಾಗಿರೋಣ. ಆದರೂ ಕೂಡ ನೋಡಿ, ಅಷ್ಟು ಅದ್ಭುತ ಕಾರ್ಯಗಳು, ಅಷ್ಟು ಅಧಿಕಾರಗಳು, ಅಷ್ಟು ಶಕ್ತಿ, ಅಷ್ಟು ಬಲ ಕೊಟ್ಟರೂ ಕೂಡ ಮೋಶೆ ಮತ್ತೇನು ಹೇಳ್ತಾನೆ ಅಂದರೆ, ಈ ಕಾರ್ಯ ನನ್ನಿಂದ ಆಗೋದಿಲ್ಲ ಸ್ವಾಮಿ, ನೀನು ಬೇರೆ ಯಾರಿಗಾದರೂ ಈ ಕೆಲಸ ಕೊಡು ಎಂಬುದಾಗಿ. ಒಂದು ವೇಳೆ ನಿನಗೆ ದೇವರು ಕಾರ್ಯವನ್ನು ಮಾಡುವುದಕ್ಕೆ ಕೊಟ್ಟಾಗ ನೀನು ನನ್ನಿಂದ ಆಗೋದಿಲ್ಲ, ಅದು ಬೇರೆಯವರು, ದೇವರಿಗೆ ಗೊತ್ತುಂಟು ಯಾರಿಗೆ ಯಾವ ಸಮಯದಲ್ಲಿ ಸೇವೆಗೆ ಕರೀಬೇಕು, ಯಾವ ಸಮಯದಲ್ಲಿ ಯಾರನ್ನು ಆರಿಸಿಕೊಳ್ಳಬೇಕು, ಯಾವ ಸೇವೆಗೆ ಯಾರನ್ನು ಆರಿಸಿಕೊಳ್ಳಬೇಕೆಂಬುದಾಗಿ. ಒಂದು ವೇಳೆ ಆ ಸೇವೆಯಿಂದ ನನಗೆ ಆಗುವುದಿಲ್ಲ ಎಂಬುದಾಗಿ ನಾವು ಹಿಂಜರಿದರೆ ನನ್ನ ಬದಲಾಗಿ ನನಗೆ ಬರಬೇಕಾದಂಥ ಆಶೀರ್ವಾದ ಮತ್ತೊಬ್ಬರಿಗೆ ಹರಿದು ಹೋಗ್ತದೆ ಪ್ರಿಯರೇ. ಆದ್ದರಿಂದ ದೇವರು ಕರೆಯುವಾಗ ನಾವು ಸಿದ್ಧರಾಗೋಣ, ನಾನು ಇದ್ದೇನೆ ಎಂಬುದಾಗಿ ಹೇಳೋಣ. ನಾವು ಸಂತೋಷವಾಗಿ ಆಸಕ್ತಿಯಿಂದ
ಸೇವೆಯನ್ನು ಒಪ್ಪಿಕೊಂಡಾಗ ಖಂಡಿತವಾಗಿಯೂ ದೇವರು ಯಾವ ರೀತಿಯಲ್ಲಿ ಮೋಶೆಯ ಸಂಗಡ ಇದ್ದನೋ ಹಾಗೆ ನಿಮ್ಮ ಸಂಗಡ ಆತನಿದ್ದು ಆ ಕಾರ್ಯವನ್ನು ಮಾಡೋದಕ್ಕೆ ಬೇಕಾದಂಥ ಬಲವನ್ನು, ಅಧಿಕಾರವನ್ನು, ಆರೋಗ್ಯವನ್ನು, ಜ್ಞಾನವನ್ನು, ಶಕ್ತಿಯನ್ನು ಆತನು ಕೊಡುವುದಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡನು. ಅನೇಕ ಬಾರಿ ಅನೇಕ ಕೆಲಸಗಳನ್ನು ನಾವು ಹೇಳುವಾಗ ಎಲ್ಲ ಸಾರಿಯೂ ಕೂಡ ನಾವು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಯೋಚನೆ ಮಾಡುವಂಥವರಾಗಿದ್ದೇವೆ. ಆಗ ನಾವು ಇದೆಂಥ ಮನುಷ್ಯ ಮರೆ, ಏನು ಕೆಲಸ ಹೇಳಿದ್ರು ಆತನು ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಕೆಲಸನೂ ಆತನಿಗೆ ಹೇಳಬಾರದು ಎಂಬುದಾಗಿ ನಾವು ಕೂಡ ಏನು ಮಾಡ್ತೇವೆ, ಸಿಟ್ಟುಗೊಳ್ತೇವೆ. ಅದೇ ರೀತಿ ಯೆಹೋವ ದೇವರು ಕೂಡ ಮೋಶೆಯ ಸಂಗಡ ಆತನು ಸಿಟ್ಟುಗೊಂಡನು. ನಮ್ಮ ದೇವರಿಗೆ ನಾವು ಸಿಟ್ಟು ಬರುವಂತೆ ಮಾಡುವುದು ಬೇಡ, ಬದಲಾಗಿ ಬರುವಂಥ ಸೇವೆಯನ್ನು ನಾವು ಒಪ್ಪಿಕೊಳ್ಳೋಣ. ಸಮಯ ಇರುವಾಗಲೂ ಸಮಯ ಇಲ್ಲದಿರುವಾಗಲೂ, ಸಮಯ ಇಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ದೇವರು ತಕ್ಕ ಸಮಯದಲ್ಲಿ ಸಮಯವನ್ನು ಮಾಡಿಕೊಡುವಂಥ ದೇವರು ಆತನಾಗಿದ್ದಾನೆ ಪ್ರೇರೆ. ಆಗ ತಂದೆಯಾದಂಥ ದೇವರು ಹೇಳುವಂಥ ಮಾತೇನೆಂದರೆ, ಆತನ ಮೇಲೆ ಕೋಪಗೊಂಡಾಗಿದ್ದಾಗಿಯೂ ಕೂಡ ನಿನ್ನ ಅಣ್ಣನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡ್ತಾನೆ ಎಂಬುದಾಗಿ ನಾನು ಬಲ್ಲೆನು. ನಿಮ್ಮಿಬ್ಬರಿಗೂ ನಾನು ಬಾಯಂತಿರುವೆನು, ಆರೋನನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವೆ ಎಂಬುದಾಗಿ ಹೇಳುವಂಥ ದೇವರಾತನಾಗಿದ್ದಾನೆ. ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗ್ತದೆ. ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡುತ್ತೇನೆಂದು ಬಲ್ಲೆನು, ನಿಮ್ಮಿಬ್ಬರಿಗೂ ನಾನು ಬಾಯಂತಿರುವೆನು, ಆರೋನನು ನಿನಗೆ ಬಾಯಂತಿರುವೆನು, ನೀನು ಅವನಿಗೆ ದೇವರಂತಿರುವಿ. ಮೊದಲನೇದಾಗಿ ಹೇಳ್ತಾನೆ, ನಿಮ್ಮಿಬ್ಬರಿಗೂ ಅಂದರೆ ಮೋಶೆಗೂ ಕೂಡ ಆರೋನಿಗೂ ನಾನು ನಿಮಗೆ ಬಾಯಂತಿರುವೆನು, ಬಾಯಂತಿರುವೆನು, ಆರೋನನು ಮೋಶೆಗೆ ಬಾಯಂತಿರುವೆನು, ಆದರೆ ಮೋಶೆಗೆ ದೇವರಂತಿರುವಿ, ಆರೋನನು ಮೋಶೆಗೆ ದೇವರಂತಿರುವಿ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಸೇವೆಗೆ ಕರೆದಂಥ ದೇವರಾಗಿಯೇ ಇದ್ದಾನೆ ಪ್ರಿಯರೇ. ಮೋಶೆಗೆ ನಾನು ನಿನ್ನ ಸಂಗಡ ದೇವರಂತಿರುವೆನು ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ನನಗೂ ಕೂಡ ನಿನಗೂ ಕೂಡ ದೇವರು ಹೇಳುವಂಥ ಮಾತೇನೆಂದರೆ, ನಾನು ನಿನ್ನ ಜೊತೆಯಾಗಿರ್ತೇನೆ, ನಾನು ನಿನಗೆ ದೇವರಾಗಿರ್ತೇನೆ, ನೀನು ಈ ಕಾರ್ಯವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಿ, ನೀನು ಮುಂದೆ ಹೋಗು ಎಂಬುದಾಗಿ ದೇವರು ನಿನ್ನ ಜೀವಿತದಲ್ಲಿ ನೀಡುವಂಥ ಮಾತಾಗಿದೆ. ಇದಲ್ಲದೆ ಆ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗು, ಇದರಿಂದಲೇ ಈ ಮಹತ್ ಕಾರ್ಯವನ್ನು ಮಾಡುವೆನು ಎಂಬುದಾಗಿ ದೇವರು ನೋಡ್ತಾನೆ. ಆರೋನನ ಚಿಗುರಿದ ಕೋಲು, ಒಣಗಿದ ಕೋಲು ಯಾವ ರೀತಿಯಲ್ಲಿ ಚಿಗುರಿತೋ, ಒಂದು ವೇಳೆ ಆತನ ಸೇವೆಯಲ್ಲಿ ನಾವು ಒಣಗಿ ಹೋಗಿರುವುದಾಗಿದ್ದರೆ ಕರ್ತನ ಸನ್ನಿಧಾನದ ನಾವು ಬೇಡಿಕೊಳ್ಳೋಣ ಪ್ರಿಯರೇ. ಸ್ವಾಮಿ, ಮೋಶೆಗೆ ನೀನು ಯಾವ ರೀತಿಯಲ್ಲಿ ವಾಗ್ದಾನ ಮಾಡಿದೆಯೋ, ಮೋಶೆ ಸಂಗಡ ನೀನು ಯಾವ ರೀತಿ ಮಾತನಾಡಿದೆಯೋ, ಮೋಶೆಯ ಸಂಗಡ ಯಾವ ರೀತಿ ನಾನು ನಿನಗೆ ಬಾಯಿಯಾಗಿರುವೆನು, ನಾನು ನಿನಗೆ ದೇವರಾಗಿರುವೆನು ಎಂಬುದಾಗಿ ನೀನು ವಾಗ್ದಾನ ಮಾಡಿದೆಯೋ, ಅದೇ ರೀತಿಯಲ್ಲಿ ನೀನು ನನ್ನ ಸಂಗಡ ಇರು ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ನಿನ್ನ ಮೊರೆಯನ್ನು ಕೇಳುವಂಥ ದೇವರು, ಖಂಡಿತವಾಗಿಯೂ ನಿನ್ನನ್ನು ಸೇವೆಗೆ ಕರೆದಂಥ ದೇವರು ನಂಬಿಗಸ್ತನಾದಂಥ ದೇವರು. ನಾವು ನಂಬಿಕೆಯಲ್ಲಿ ಮುಂದೆ ಸಾಗುವಾಗ ಖಂಡಿತವಾಗಿಯೂ ಆತನು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಮಗೆ ಬರುವಂಥ ಅವಕಾಶಗಳನ್ನು ನಾವು ಬಿಟ್ಟು ಕೊಡುವುದು ಬೇಡ. ಯಾಕಂದರೆ ಆ ಸೇವೆಯ ಹಿಂದೆ ಅನೇಕ ಆಶೀರ್ವಾದಗಳು ಇರ್ತದೆ ಪ್ರಿಯರೇ. ಆ ಆಶೀರ್ವಾದವನ್ನು ನಮಗೆ ಹೊಂದುವುದಕ್ಕೋಸ್ಕರ ಆತನು ನಿನಗೆ ಆಶೀರ್ವಾದ ಕೊಡುವುದಕ್ಕೋಸ್ಕರ ಆತನು ಸಿದ್ಧನಿದ್ದಾನೆ. ಒಂದು ವೇಳೆ ಆ ಆಶೀರ್ವಾದ ನನ್ನ ಮಕ್ಕಳ ಮೇಲೆ, ನನ್ನ ಮೊಮ್ಮಕ್ಕಳ ಮೇಲೆ, ತಲೆಮಾರಿನಿಂದ ತಲೆಮಾರಿನವರೆಗೆ ಹೋಗಬಹುದು ಪ್ರಿಯರೇ. ದೇವರು ಆಶೀರ್ವದಿಸುವಂಥ ದೇವರು. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡಿಕೊಳ್ಳೋಣ. ಗಿದ್ಯೋನನ ವಿಷಯದಲ್ಲಿ ನೋಡಿ, ಇಸ್ರಾಯೇಲು ಅನೇಕ ಬಾರಿ ದೇವರಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ಹೊಂದಿದರು. ಐಗುಪ್ತದಲ್ಲಿದ್ದಂಥ ಹಿಂಸೆಯಿಂದ ಹೊರಕ್ಕೆ ಬಂದರು. ಐಗುಪ್ತದಲ್ಲಿ ಕಷ್ಟಪಡುವಂಥದ್ದನ್ನು ಅವರು ಅನುಭವಿಸಿ, ಅವರು ಸುಖಕ್ಕೋಸ್ಕರ ಐಗುಪ್ತ ದೇಶದಿಂದ ಸ್ವಾಮಿ ನೀನು ನಮ್ಮನ್ನು ಬಿಡಿಸಿ ಎಂಬುದಾಗಿ ದೇವರ ಸಂಗಡ ಅವರು ಕೇಳಿಕೊಂಡು ಐಗುಪ್ತ ದೇಶದಿಂದ ಹೊರಗೆ ಬಂದರೂ ಕೂಡ ತಿರುಗಿ ಅವರು ಪಾಪದಲ್ಲಿ ಆಗಿಂದಾಗೆ ಬೀಳ್ತಾ ಇದ್ದರು.
ದೇವರ ಕಾರ್ಯ ನಿಂತು ಹೋಗಿತ್ತಾ? ಇಲ್ಲ, ನಿಂತು ಹೋಗಲಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಅವರಿಗೆ ಆಶೀರ್ವಾದ ಮಾಡುತ್ತಲೇ ಬಂದರು. ಆದರೂ ಕೂಡ ಅವರು ವಿಗ್ರಹಗಳನ್ನು ಆರಾಧಿಸ್ತಿದ್ರು, ಬಾಳ್ ದೇವತೆಯನ್ನು ಆರಾಧಿಸ್ತಿದ್ರು. ಅನೇಕ ಬಾರಿ ದೇವರು ಅವರ ವಿಷಯದಲ್ಲಿ ಕೋಪಗೊಂಡನು. ನಾವು ಕೂಡ ಅದ್ಭುತ ಕಾರ್ಯಗಳನ್ನು ಹೊಂದ್ತೇವೆ, ಆತನಿಂದ ಸಹಾಯವನ್ನು ಬೇಡಿಕೊಂಡು ಸಹಾಯವನ್ನು ಹೊಂದಿಕೊಳ್ತೇವೆ. ಆರೋಗ್ಯವಿಲ್ಲದಿದ್ದಾಗ ಆರೋಗ್ಯವನ್ನು ಬೇಡಿಕೊಂಡು ಆರೋಗ್ಯವನ್ನು ಪಡ್ಕೊಳ್ತೇವೆ. ಆದರೆ ಆರೋಗ್ಯ ಹೊಂದಿದಂದ ನಂತರ ಆರೋಗ್ಯ ಕೊಟ್ಟವನನ್ನೇ ನಾವು ಮರೆತು ಬಿಡ್ತೇವೆ ಪ್ರಿಯರೇ. ಬದಲಾಗಿ ಎಲ್ಲೆಲ್ಲಿಗೋ ಹೋಗಿ ನಾವು ಹರಕೆಗಳನ್ನು ಹೊತ್ತುಕೊಳ್ತೇವೆ. ನೀನು ನಮಗೆ ಸಹಾಯ ಮಾಡಿದೆ, ನೀನು ನಮಗೆ ಆರೋಗ್ಯ ಕೊಟ್ಟೆ, ನೀನು ನಮಗೆ ಕೆಲಸ ಕೊಟ್ಟೆ, ನೀನು ನನ್ನ ಕುಟುಂಬವನ್ನು ಕಟ್ಟಿದೆ ಎಂಬುದಾಗಿ ನಾವು ಬೇಡದ ಸ್ಥಳಗಳಿಗೆ ಹೋಗಿ ನಾವು ಆತನಿಗೆ ಮೊರೆ ಇಡ್ತೇವೆ. ಬದಲಾಗಿ ನಿನ್ನಲ್ಲಿ ವಾಸ ಮಾಡುವಂಥ ಪವಿತ್ರಾತ್ಮನನ್ನೇ ನೀನು ಕೇಳಿಕೋ. ನೋಡಿ, ಮಿದ್ಯಾನರಿಂದ ಇಸ್ರಾಯೇಲರಿಗೆ ಅನೇಕ ಬಾರಿ ತೊಂದರೆಗಳು ಬರ್ತಾಯಿತ್ತು. ಆಗಿಂದಾಗೆ ಅವರು ಕಷ್ಟಗಳನ್ನು ಕೊಡ್ತಾಯಿದ್ರು. ಕಷ್ಟಗಳು ಯಾವ ರೀತಿ ಅಂದರೆ, ಇಸ್ರಾಯೇಲರು ಬಿತ್ತುವಂಥ ಬೀಜ ಅದು ಮೊಳಕೆ ಹೊಡೆದು ಫಲ ಕೊಡುವಂಥ ಸಮಯದಲ್ಲಿ ಮಿದ್ಯಾನರು ಅಮಲೇಕ್ಯರು ಬಂದು ಎಲ್ಲವನ್ನು ಹಾಳು ಮಾಡಿ ಹೋಗ್ತಾಯಿದ್ರು. ಆಗ ಅದು ಯಾಕೆಂದರೆ ಅವರು ವಿಗ್ರಹಗಳನ್ನು ಆರಾಧನೆ ಮಾಡುತ್ತಿದ್ದರಿಂದ ಯೆಹೋವ ದೇವರು ಅವರಿಗೆ ಕಷ್ಟಗಳನ್ನು ಕೊಟ್ಟನು. ಹಾಗಾದರೂ ಕೂಡ ಅವರು ತಿರುಗಿಕೊಳ್ಳಲಿ ಎಂಬುದಾಗಿ ಆತನು ಕಷ್ಟಗಳನ್ನು ಕೊಡ್ತಾ ಇದ್ದನು ಪ್ರಿಯರೇ. ಮಿದ್ಯಾನರು ಬಂದು ಅವರು ಬಿತ್ತಿದಂಥ ಬೀಜಗಳನ್ನು ಹಾಳು ಮಾಡಿ ಹೋಗುವಾಗ ಮತ್ತೆ ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ಯೆಹೋವ ದೇವರು ಯಾರನ್ನು ಆರಿಸಿಕೊಳ್ತಾನೆ? ಗಿದ್ಯೋನನನ್ನು ಆರಿಸಿಕೊಳ್ತಾನೆ ಪ್ರಿಯರೇ. ಇದೇ ರೀತಿ ಅವರು ಮಾಡುವಂಥ ಪಾಪಗಳಿಗೆ ಅವರು ಪಶ್ಚಾತ್ತಾಪಪಟ್ಟು ದೇವರನ್ನು ಬೇಡಿಕೊಳ್ಳುತ್ತಿದ್ದರು. ಇಸ್ರಾಯೇಲರಿಗೆ ಕಷ್ಟಗಳು ಬರುವಾಗ ಯೆಹೋವ ದೇವರನ್ನು ಬೇಡಿಕೊಳ್ಳುತ್ತಿದ್ದರು. ನಮ್ಮ ಕಷ್ಟಗಳು ತೀರಿತು ಎಂಬುದಾಗಿ ನಾವು ಅನಿಸಿಕೊಳ್ಳುವಾಗ ನಾವೇನು ಮಾಡ್ತೇವೆ? ನಮಗೆ ಸಹಾಯ ಮಾಡಿದವರನ್ನು ನಾವು ಮರೆತು ಹೋಗ್ತೇವೆ. ನೀನು ಯಾರು ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ಸಹಾಯ ಮಾಡಿದವರನ್ನು ನಾವು ಬಿಟ್ಟು ಬಿಡ್ತೇವೆ. ನೀನು ಯಾರು ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ಬದಲಾಗಿ ತಂದೆಯಾದಂಥ ದೇವರು ನಮ್ಮ ಸಂಗಡ ಇರುವಾಗ ಆತನಿಂದ ನಾವು ಹೊಂದಿದಂಥ ಅದ್ಭುತ ಕಾರ್ಯಗಳನ್ನು ಪಡೆದ ನಂತರ ನಾವು ಸುಖವಾಗಿದ್ದೇವೆ ಎಂದು ಅರಿತುಕೊಂಡು ನಮಗೆ ಇಷ್ಟ ಬಂದ ವಿಗ್ರಹಗಳನ್ನು ಇಸ್ರಾಯೇಲರು ಇಷ್ಟ ಬಂದ ವಿಗ್ರಹಗಳನ್ನು ಪೂಜಿಸ್ತಿದ್ದರು. ವಿಶೇಷವಾಗಿ ಬಾಳ್ ದೇವತೆಯನ್ನು ಅವರು ಪೂಜಿಸ್ತಿದ್ದರು. ಹೀಗೆ ಕಾಲಗಳು ಕಳೆಯುತ್ತಾ ಬರುತ್ತಿರುವಾಗ ಇಸ್ರಾಯೇಲರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗುತ್ತಿದ್ದರು. ಆ ಅದ್ಭುತಗಳನ್ನು ಹೊಂದಿದ್ರು, ಸ್ವಲ್ಪ ದಿನದಲ್ಲಿ ಅವರು ದ್ರೋಹಿಗಳಾಗ್ತಿದ್ದರು. ಆದ್ದರಿಂದ ಇಸ್ರಾಯೇಲರನ್ನು 7 ವರ್ಷಗಳ ಕಾಲ ಮಿದ್ಯಾನರ ಕೈಗೆ ಯೆಹೋವ ದೇವರು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುವವರಾಗಿದ್ದೇವೆ. ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯದಲ್ಲಿ 7ರಿಂದ 10ನೇ ವಚನದಲ್ಲಿ ನೋಡುವಾಗ ಈ ಮಿದ್ಯಾನರಿಂದ ಇಸ್ರಾಯೇಲರಿಗೆ ಹೇಗೆ ತೊಂದರೆ ಆಗುತ್ತಿತ್ತೆಂದು ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ ಪ್ರಿಯರೇ. ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 7ರಿಂದ 10ನೇ ವಚನದವರೆಗೆ ಮಿದ್ಯಾನರಿಂದ ಇಸ್ರಾಯೇಲರಿಗೆ ಹೇಗೆ ತೊಂದರೆ ಆಗುತ್ತಿತ್ತೆಂದರೆ, ಇಸ್ರಾಯೇಲರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಲೇಕ್ಯರು ಹಾಗೂ ಮೂಡಣ ದೇಶದವರು ಇಸ್ರಾಯೇಲರ ವಿರುದ್ಧ ದಂಡೆತ್ತಿ ಬಂದು ಇವರು ಬಿತ್ತಿದ ಕಡೆಗಳಲ್ಲಿ ಹುಟ್ಟುವಳಿಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿದ್ದರು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಮಿದ್ಯಾನರ ಕಾಟವನ್ನು ಇಸ್ರಾಯೇಲರು ಸಹಿಸಲಾರದೆ ತಿರುಗಿ ಯೆಹೋವನಿಗೆ ಮೊರೆ ಇಟ್ಟರು ಎಂಬುದಾಗಿ. ಕಷ್ಟಗಳು ಬರುವಾಗ ಮಾತ್ರ ಯೆಹೋವ ದೇವರನ್ನು ಅವರು ಮೊರೆ ಇಡ್ತಾ ಇದ್ದರು. ಆದರೆ ಸುಖ ಇರುವಾಗ ಯೆಹೋವ ದೇವರನ್ನು ಮರೆತು ಬಾಳ್ ದೇವತೆಯನ್ನು ಅವರು ಆರಾಧಿಸ್ತಿದ್ರು. ನಾವು ಕೂಡ ಅನೇಕ ಬಾರಿ ಈ ವಿಷಯಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಪ್ರಿಯರೇ. ದೇವರು ನಮ್ಮ ಕಷ್ಟಗಳನ್ನು ಅನುಭವಿಸುವಾಗ ನಾವು ತಂದೆಯಾದಂಥ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸುಖದಿಂದಿರುವಾಗ ನಾವು ಅದನ್ನು ಸ್ಮರಿಸಿಕೊಳ್ಳುವುದಿಲ್ಲ. ಬದಲಾಗಿ ಬೇರೆ ಬೇರೆ ವಿಧವಾದಂಥ ರೀತಿಯಲ್ಲಿ ನಾವು ಆ ಸುಖವನ್ನು ಅನುಭವಿಸ್ತೇವೆ. ಆದರೆ ಸುಖ ಇರುವಾಗಲೂ ಕಷ್ಟ ಇರುವಾಗಲೂ ನಮ್ಮ ಸಂಗಡ ನಮ್ಮ ತಂದೆಯಾದಂಥ ದೇವರಿದ್ದಾನೆ ಪ್ರಿಯರೇ. ಅದೇ ರೀತಿ ನಾವು ಕೂಡ ನಮ್ಮ ಕಷ್ಟದಲ್ಲಿ ನಮ್ಮ ಸುಖದಲ್ಲಿ ನಾವು ಯಾರನ್ನು ಎದುರು ನೋಡದೆ ನಮ್ಮನ್ನು ನಮ್ಮ ತಂದೆಯಾದಂಥ ದೇವರಿಗೆ ಒಪ್ಪಿಸಿಕೊಡೋಣ. ಆಗ ಆತನು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿದನೋ ಅದೇ ರೀತಿಯಲ್ಲಿ ನನ್ನನ್ನು ನಿನ್ನನ್ನು ಕೂಡ ಆತನು ಬಿಡಿಸುವಂಥ ದೇವರಾಗಿದ್ದಾನೆ. ನನ್ನನ್ನು ಬಿಟ್ಟು ಬೇರೆ ದೇವರನ್ನು
ದೇವರು ಹೇಳಿದ್ದಾನೆ, ನನ್ನನ್ನು ಬಿಟ್ಟು ಬೇರೆ ದೇವರನ್ನು ಪೂಜಿಸಬಾರದು, ನಾನೇ ನಿನ್ನ ದೇವರು ಎಂದು ಹೇಳಿದರೂ ಕೂಡ ಆತನ ಮಾತನ್ನು ಅವರು ಕೇಳಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲ ದೇವರು ಗಿದ್ಯೋನನ್ನು ಇದೆಲ್ಲ ದೇವರು ಮಿದ್ಯಾನರನ್ನು ನಾನು ಬಿಡಿಸ್ತೇನೆ ಎಂಬುದಾಗಿ ದೇವದೂತರನ್ನು ಕಳಿಸಿ ಅವರಿಗೆ ವಾಗ್ದಾನ ಮಾಡ್ತಾನೆ. ಆ ವಾಗ್ದಾನಗಳನ್ನು ಇಸ್ರಾಯೇಲರಿಗೆ ತಿಳಿಸಿದ ನಂತರ ಆತನು ಒಂದು ಬದಿಯಲ್ಲಿ ಹೋಗಿ ಆ ದೂತನು ಕುಳಿತುಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಸ್ಥಳದಲ್ಲಿ ಮಿದ್ಯಾನರಿಂದ ಅಡಗಿಕೊಂಡು ಗಿದ್ಯೋನನು ಜೋಳ ಅಂತ ಕಾಣ್ತದೆ, ಎಲ್ಲ ವೃಕ್ಷದ ಅಡಿಯಲ್ಲಿ ಕುಳಿತುಕೊಂಡನು. ಆ ಸ್ಥಳದಲ್ಲಿ ಒಬ್ಬ ಗಿದ್ಯೋನ್ ಎಂಬ ವ್ಯಕ್ತಿಯು ಮಿದ್ಯಾನರಿಗೆ ಹೆದರಿ ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ದ್ರಾಕ್ಷೆ ತೋಟದ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಆ ಸಮಯದಲ್ಲಿ ಆ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷವಾಗಿ, ಗಿದ್ಯೋನನಿಗೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ಹೇಳಿದನು. ಯಾವ ಗಿದ್ಯೋನನು ಮಿದ್ಯಾನರಿಗೆ ಹೆದರಿಕೊಂಡು ಕೆಲಸ ಮಾಡುತ್ತಿದ್ದನೋ ಅದರಲ್ಲಿ ಆತನಲ್ಲಿದ್ದಂಥ ಪರಾಕ್ರಮಶಾಲಿಯಾದ ಆತ್ಮ ಆತನಿಗೆ ಗೊತ್ತಿರಲಿಲ್ಲ. ಈ ದಿನ ಕೂಡ ನಾವು ಅನೇಕ ವಿಷಯಗಳಲ್ಲಿ ನಾವು ಹೆದರಿ ನಿಂತಿದ್ದೇವೆ ಪ್ರಿಯೆ. ಆದರೆ ಪರಾಕ್ರಮಶಾಲಿಯಾದಂಥ ದೇವರು ನಿನ್ನ ಸಂಗಡ ಇದ್ದಾನೆ. ನನ್ನ ಸಮಸ್ಯೆಗಳಿಗಿಂತಲೂ ನನ್ನಲ್ಲಿ ವಾಸ ಮಾಡುವಂಥ ದೇವರು ದೊಡ್ಡವನು ಎಂಬುದಾಗಿ ನಾವು ಅರಿತುಕೊಂಡಿರಬೇಕು. ಆಗ ಸೈತಾನ ತರುವಂಥ ಎಲ್ಲ ಶೋಧನೆಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಅನಾರೋಗ್ಯಗಳಿಂದ ನಾವು ಮುಂದೆ ಸಾಗುವುದಕ್ಕೆ, ಅದರಿಂದ ಜಯ ಗಳಿಸುವುದಕ್ಕೆ ನಾವು ಶಕ್ತರಾಗಿದ್ದೇವೆ ಪ್ರಿಯರೇ. ನೋಡಿ, ಮಿದ್ಯಾನರಿಂದ ಅಡಗಿಕೊಂಡು ಗಿದ್ಯೋನನು ಆ ಕಾರ್ಯ ಮಾಡುತ್ತಿದ್ದ. ಆ ಸ್ಥಳದಲ್ಲಿ ದೇವದೂತನು ಆತನಿಗೆ ಹೋಗಿ ಪರಾಕ್ರಮಶಾಲಿ ಎಂಬುದಾಗಿ ಆತನು ಕರೆಯುವಂಥ ದೇವರಾಗಿದ್ದಾನೆ. ಈ ದಿನ ನನ್ನನ್ನು ನಿನ್ನ ಕೂಡ ದೇವರು ಕರೆಯುವ ಮಾತೇನೆಂದರೆ ಪರಾಕ್ರಮಶಾಲಿಯೇ, ಎದ್ದೇಳು ಎಂಬುದಾಗಿ. ಹಾಗೆ ಗಿದ್ಯೋನನು ಆ ದೂತನಿಗೆ, ಸ್ವಾಮಿ, ಯೆಹೋವನು ನನ್ನ ಸಂಗಡ ಇದ್ದರೆ ಇದೆಲ್ಲ ನಮಗೆ ಯಾಕೆ ಇದೆಲ್ಲ ಸಂಭವಿಸುತ್ತಿತ್ತು ಎಂಬುದಾಗಿ ಆತನ ಕೇಳ್ತಾನೆ. ನಾನು ಕೂಡ ನಿನ್ನ ಜೀವಿತದಲ್ಲಿ ಬರುವಂಥ ಕಷ್ಟಗಳಲ್ಲಿ ನಾವು ಕೂಡ ದೇವರಿಗೆ ಪ್ರಶ್ನೆಯನ್ನು ಕೇಳುವವರಾಗಿದ್ದೆ. ನೀನು ನನ್ನ ಸಂಗಡ ಆಗಿದ್ದರೆ, ನೀನು ಜೀವಿಸುವಂಥ ದೇವರು ಆಗಿದ್ದರೆ ನನಗೆ ಯಾಕೆ ಈ ಕಷ್ಟ ಬರಬೇಕಾಗಿತ್ತು ಎಂಬುದಾಗಿ ಅನೇಕ ಬಾರಿ ನಾವು ಈ ಪ್ರಶ್ನೆಯನ್ನು ನಾವು ಹಾಕಿಕೊಂಡಿದ್ದೇವಲ್ಲ. ಹಾಗೆಯೇ ಕೂಡ ಗಿದ್ಯೋನನು ಕೂಡ ಆ ದೂತನ ಹತ್ತಿರ ಕೇಳಿದಾಗ, ನಮ್ಮ ಹಿರಿಯರು ಅಂದರೆ ಗಿದ್ಯೋನನು ಹೇಳ್ತಾನೆ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ನೀನು ಮಾಡಿದಂಥ ಅದ್ಭುತ ಕಾರ್ಯಗಳ ವಿಷಯವಾಗಿ ನನಗೆ ಹೇಳಿದ್ದಾರೆ. ಆದರೆ ಆತನು ಈ ಸಮಯದಲ್ಲಿ ನಮ್ಮ ಸಂಗಡ ಇದ್ದಿದ್ದರೆ ನಮಗೆ ಯಾಕೆ ಇಂಥ ಕಾಟಗಳು ಬರಬೇಕಾಗಿತ್ತು? ಅಂದು ಮಾಡಿದಂಥ ಅದ್ಭುತ ಕಾರ್ಯ ಈ ದಿನವೂ ಕೂಡ ಆತನು ಮಾಡಬಹುದಿತ್ತಲ್ಲ ಎಂಬುದಾಗಿ ಗಿದ್ಯೋನನ್ನು ಕೇಳುವಾಗ, ನೀನು ಹೋಗಿ ಮಿದ್ಯಾನರ ಮೂಲಕ ನೀನು ಜಯವನ್ನು ಗಳಿಸುತ್ತೀ ಎಂಬುದಾಗಿ ಆ ದೇವದೂತನು ಹೇಳುವಾಗ ಆತನಿಗೆ ಬಲವನ್ನು ಕೊಡುವಂಥ ದೇವರು. ಗಿದ್ಯೋನನ್ನು ಒಪ್ಪಿಕೊಂಡು ಹೋಗಿ ಅಲ್ಲಿ ನಾವು ನೋಡ್ತೇವೆ, ದೇವರು ನೀನು ಮಿದ್ಯಾನರನ್ನು, ಅಮಲೇಕ್ಯರನ್ನು ನೀನು ಸೋಲಿಸು, ಅವರ ಮೇಲೆ ಯುದ್ಧಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ 33,000 ಜನರು ಗಿದ್ಯೋನನ ಸಂಗಡ ಬಂದರು. ಆಗ ಆತನು ಹೇಳ್ತಾನೆ, ನೀವು 33,000 ಜನ ನೀವು ಹೋಗಿ ಅವರನ್ನು ಗೆದ್ದು ಬರುವುದು ಬೇಡ, ಬದಲಾಗಿ ನೀವು ಸ್ವಲ್ಪ ಜನ ಹೋದರೆ ಸಾಕು ಎಂಬುದು. ಯಾಕಂದರೆ ನೀವು ಇಷ್ಟು ಜನ ಹೋದರೆ ಯೆಹೋವನು ನಮ್ಮ ಸಂಗಡ ಏನು ಕಾರ್ಯ ಮಾಡಲಿಲ್ಲ, ನಾವು ನಮ್ಮ ಸ್ವಂತ ಬಲದಿಂದ ನಾವು ಈ ಮಿದ್ಯಾನರನ್ನು ಗೆದ್ದಿದ್ದೇವೆ ಎಂಬುದಾಗಿ ಹೇಳುವಂಥ ಮಾತು ಬರ್ತದೆ ಎಂಬುದಾಗಿ ಆತನು ಹೇಳ್ತಾನೆ. ಆಗ ಗಿದ್ಯೋನನ್ನು ಹೇಳ್ತಾನೆ, ನೀವು ಇಷ್ಟು ಜನ ನೀವು ನಮ್ಮ ಸಂಗಡ ಬರುವುದು ಬೇಡ, ಯಾರಿಗಾದರೂ ನಿಮಗೆ ಹೆದರಿಕೆ ಇದ್ದರೆ, ನಿಮಗೇನಾದರೂ ನಿಮಗೆ ಅನುಮಾನಗಳಿದ್ದರೆ ನೀವು ನಿಮ್ಮ ಸ್ಥಳಕ್ಕೆ ಹೋಗಿ, ನಾವು ಸ್ವಲ್ಪ ಜನವೇ ಹೋಗ್ತೇವೆ ಎಂಬುದಾಗಿ ಹೋಗುವಾಗ 22,000 ಜನರು ಹಿಂದೆ ಹೋಗ್ತಾರೆ ಪ್ರಿಯರೇ. ಅವರ ಸಂಗಡ ಇನ್ನು 10,000 ಜನ ನಿಲ್ತಾರೆ, ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧರಾಗ್ತಾರೆ. ಆ ಸಮಯದಲ್ಲಿ ಗಿದ್ಯೋನನ ಸಂಗಡ ಮತ್ತೆ ತಿರುಗಿ ಯೆಹೋವ ದೇವರು ಮಾಡಿ, ಇಷ್ಟು ಜನರು ನೀವು ಹೋಗುವುದು ಬೇಡ, ಸ್ವಲ್ಪ ಜನ ಹೋದರೆ ಸಾಕು ಎಂಬುದಾಗಿ ಆತನು ಹೇಳ್ತಾನೆ. ನ್ಯಾಯಸ್ಥಾಪಕ ಗ್ರಂಥದಲ್ಲಿ ನಾವು ಓದುವಾಗ 6ನೇ ಅಧ್ಯಾಯದಲ್ಲಿ ನೋಡುವಾಗ ಈ ಎಲ್ಲ ಸಂಭಾಷಣೆಗಳು ಇದೆ ಪ್ರಿಯರೇ. ನಂತರ ಆತನು ಹೇಳುವಾಗ ನಮಗೂ ಇಷ್ಟು ಜನ ಬೇಡ ಎಂಬುದಾಗಿ ಆತನು ಯಾವ ರೀತಿಯಲ್ಲಿ 300 ಜನರನ್ನು ಸೆಲೆಕ್ಷನ್ ಮಾಡಿದನು ಎಂಬುದಾಗಿ ಅಲ್ಲಿ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ಮನೆಗೆ ಹೋಗಿ ಓದಿ ಕೊಳ್ಳಿಕೊಳ್ಳಿ, ಸಮಯ ಆಗ್ತಾ ಉಂಟು, ನಾವು ಆದಷ್ಟು ಬೇಗ ಮುಗಿಸ್ತೇನೆ. ಆದ್ದರಿಂದ ಕೊನೆಯದಾಗಿ ಮಿದ್ಯಾನ್ಯರನ್ನು, ಅಮಲೇಕ್ಯರನ್ನು ನೋಡುವಾಗ ಅವರು ಮಿಡತೆಗಳಂತೆ ಇದ್ದರಂತೆ. ಅಷ್ಟು ಜನ ಅಲ್ಲಿ ಇದ್ದರು, ಮಿಡತೆಗಳ ಹಾಗೆ. ಆದರೆ ದೇವರು ಕೊಟ್ಟಂಥ ಒಂದು ಬಲದಿಂದ
ದೇವರು ಕೊಟ್ಟಂಥ ಒಂದು ಅಧಿಕಾರದಿಂದ, ದೇವರು ಕೊಟ್ಟಂಥ ಒಂದು ಮಾತಿನಲ್ಲಿ ಅವರು ನಂಬಿಕೆ ಇಟ್ಟು ಕೇವಲ 300 ಜನ ಮಾತ್ರ ಹೋಗಿ ಅವರನ್ನು ಸೋಲಿಸಿ ಅವರು ಹಿಂದೆ ಬಂದರು ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ ಪ್ರಿಯರೇ. ಅದೇ ರೀತಿ ನಾವು ಹೀಗೆ ಅನೇಕ ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು. ಯಾರ್ಯಾರು ಯಾವ ರೀತಿಯಲ್ಲಿ ಅವರಿಗೆ ಕೊಟ್ಟಂಥ ಅಧಿಕಾರದಿಂದ ಅವರು ಹಿಂದೆ ಅವರು ಒಪ್ಪಿಕೊಳ್ಳಲಿಲ್ಲವೋ, ಆದರೆ ಕೊನೆಯಲ್ಲಿ ದೇವರು ಅವರೆಲ್ಲರನ್ನು ಒಂದು ಮಾಡಿ ಆತನು ನೆನೆಸಿದ ಹಾಗೆ ಗಿದ್ಯೋನನ ಕೈಗೆ ವಶವಾಗುವಂತೆ ಮಾಡಿದನು. ಆದರೆ ಅಬ್ರಹಾಮನು ಮಾತ್ರ ಆತನು ಕರೆದಾಗ ನೇರವಾಗಿ ಒಪ್ಪಿಕೊಂಡನು. ನೀನು ನಿನ್ನ ದೇಶವನ್ನು, ನಿನ್ನ ತಂದೆ ತಾಯಿಗಳನ್ನು ಬಿಟ್ಟು ನಾನು ತೋರಿಸುವಂಥ ಸ್ವದೇಶಕ್ಕೆ ಹೋಗು ಎಂಬುದಾಗಿ ಅಬ್ರಹಾಮನು ಹಿಂದೆ ಮುಂದೆ ನೋಡದೆ, ಎಲ್ಲಿಗೆ ಹೋಗಬೇಕೆಂಬುದಾಗಿ ಕಾಣದೆ ಆತನು ಕೊಟ್ಟಂಥ ಮಾತಿಗೆ ವಿಧೇಯನಾದನು. ಯಾಕಂದರೆ ಕರೆದಾತನು ನಂಬಿಗಸ್ತನು ಎಂಬುದಾಗಿ. ಅದೇ ಮತ್ತೇನು ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದೆವು, ಶಿಷ್ಯರನ್ನು ಕರೆದಾಗ ಅವರು ಬಲೆ ಬೀಸ್ತಾ ಇದ್ದರು, ಆತನು ಕರೆದಾಗ ನೇರವಾಗಿ ಆತನ ಹಿಂದೆ ಹೋದರು ಎಂಬುದಾಗಿ. ಅದೇ ರೀತಿ ಒಂದು ವೇಳೆ ಇನ್ನು ಅನೇಕ ವಿಷಯಗಳು ಹೇಳಲಿಕ್ಕೆ ಇತ್ತು, ಆದರೆ ಸಮಯ ಆಗೋದ್ರಿಂದ ನಾನು ಮುಗಿಸ್ತೇನೆ ಪ್ರಿಯರೇ. ತಂದೆಯಾದಂಥ ದೇವರು, ಜೀವಿಸುವಂಥ ದೇವರು ನನ್ನ ನಿನ್ನ ಜೀವಿತದಲ್ಲಿ ಏನಾದರೂ ಕಾರ್ಯವನ್ನು ಮಾಡೋದಕ್ಕೆ ನಿನ್ನನ್ನು ಕರೆದಾಗ ನಾವು ನೇರವಾಗಿ ಒಪ್ಪಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ಮೋಶೆಗೆ ಬಾಯಿಯಾಗಿದ್ದಂಥ ದೇವರು, ಗಿದ್ಯೋನನಿಗೆ ಪರಾಕ್ರಮಶಾಲಿಯಾದಂಥ ದೇವರು, ನಿನ್ನ ಸಂಗಡ ಆತನಿದ್ದಾನೆ ಪ್ರಿಯರೇ. ಬಲವಾಗಿ ನಂಬೋಣ. ನಮಗೆ ಕೊಟ್ಟಂಥ ಕಾರ್ಯವನ್ನು ನಾವು ನಂಬಿಕೆಯಿಂದ ಮುಂದೆ ಸಾಗಿ ನಾವು ಮಾಡೋಣ ಪ್ರಿಯರೇ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿರುವುದಕ್ಕೋಸ್ಕರ ನಿನಗೆ ಸ್ತೋತ್ರ. ನೀನು ಪರಾಕ್ರಮಿಯಾದಂಥ ದೇವರು, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇರುವಂಥ ದೇವರು, ನಮಗೆ ಬಾಯಿ ಕೊಟ್ಟಂಥ ದೇವರು, ಮಾತನಾಡಿಸುವಂಥ ದೇವರು, ಕಣ್ಣು ಕೊಟ್ಟಂಥ ದೇವರು, ನೋಡುವಂಥ ದೇವರು, ಕೈ ಕೊಟ್ಟಂಥ ದೇವರು, ಆಶೀರ್ವದಿಸುವಂಥ ದೇವರು ನೀನಾಗಿದ್ದಿ ಎಂಬುದಾಗಿ ನಾವು ಬಲವಾಗಿ ನಂಬುತ್ತೇವೆ ಸ್ವಾಮಿ. ನೀನು ನಮ್ಮ ಸಂಗಡ ಇರುವುದಕ್ಕೋಸ್ಕರ ನಿನಗೆ ಸ್ತೋತ್ರ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇನ್. ಕೇಳಿದ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮ ನಂಬಿಕೆಯನ್ನು ದೃಢಪಡಿಸುತ್ತಾ, ದೇವರು ನಂಬಿಗಸ್ತನಾಗಿ ನಮ್ಮನ್ನು ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಸ್ಥಳದಲ್ಲಿ ನಡೆಸ್ತಾನೆ ಎಂಬ ಒಂದೇ ವಿಶ್ವಾಸದಿಂದ ವಾಕ್ಯ ಸಾರಿದಂತಹ ಸಹೋದರ, ನಿಮ್ಮ ಜೀವನವನ್ನು ದೇವರು ನಂಬಿಗಸ್ತಿಕೆಯಿಂದ ನಿಮ್ಮ ಕುಟುಂಬ, ನಿಮ್ಮ ನಿಯೋಗದಲ್ಲಿ ದೇವರು ಬಲಪಡಿಸಿ ಕಾದು ಕಾಪಾಡಲಿ. ನಾವೆಲ್ಲರೂ ಎದ್ದು ನಿಂತು ನಮ್ಮ ನಂಬಿಕೆಯನ್ನು ಅರಿಕೆ ಮಾಡುವಲ್ಲಿ ಅಪೋಸ್ಲಿಕ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಈಗ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂತಿ ಪಿಲಾತನ ಆಧಿಪತ್ಯ ಶ್ರಮೆ ಹೊಂದಿ ಶಿಲ್ಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೆಯ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸೋನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯವರು ಕುಳಿತುಕೊಳ್ಳುವಂತೆ ಕೇಳ್ಕೊಳ್ತೇನೆ. ನಾವು ನಮ್ಮ ಪ್ರಾರ್ಥನೆಯನ್ನು, ನಂಬಿಕಾರಿಕೆಯನ್ನು ಮುಂದುವರಿಸುವಲ್ಲಿ ಈ ದಿನದ ವಿಶೇಷ ಪರಾರ್ಥ ಪ್ರಾರ್ಥನೆಯನ್ನು ನಾವು ಮಾಡೋಣ.
ಪರಾತ್ಪರನ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ದೇವರೇ, ನಮ್ಮ ವಿಮೋಚಕನೇ, ನಮ್ಮ ಕುಟುಂಬ, ಸಮಾಜ ಮತ್ತು ಸಭೆಗಳಲ್ಲಿರುವ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರಿಗೆ ಉತ್ತಮ ಆರೋಗ್ಯವನ್ನು ನೀಡು ಮತ್ತು ಅವರ ಒಂಟಿತನದ ಸಂದರ್ಭಗಳಲ್ಲಿ ಅವರನ್ನು ಸಾಂತ್ವನಗೊಳಿಸು. ನಮ್ಮ ಹಿರಿಯ ಸ್ನೇಹಿತರು ತಮ್ಮ ಆರೋಗ್ಯದ ಸಮಸ್ಯೆ, ಭಾವನಾತ್ಮಕ ಹೊರೆ ಮತ್ತು ಆಧ್ಯಾತ್ಮಿಕತೆಯ ಹುಮ್ಮಸ್ಸಿನ ಕೊರತೆಗಳ ವಿರುದ್ಧ ಹೋರಾಡುತ್ತಿರುವಲ್ಲಿ ನಿನ್ನ ನಿಶ್ಚಯವಾದ ಕೃಪೆಯನ್ನು ಮತ್ತು ಶಾಂತಿಯನ್ನು ಅವರಿಗೆ ಅನುಗ್ರಹಿಸು. ಕರ್ತನೇ, ನಾವು ಇಹಲೋಕದ ಓಟವನ್ನು ನಿಷ್ಠೆಯಿಂದ ಮುಗಿಸಿದ ಎಲ್ಲರನ್ನು ತುಂಬು ಹೃದಯದಿಂದ ನೆನೆಸಿಕೊಳ್ಳುತ್ತೇವೆ. ಅವರ ಪ್ರೀತಿ ಪಾತ್ರರಿಗೆ ಸಾಂತ್ವನವನ್ನು ನೀಡು ಮತ್ತು ಅವರನ್ನು ಬಿಟ್ಟು ಹೋಗಲಿರುವ ನೆನಪುಗಳು ನಿನ್ನ ಹೆಸರಿಗೆ ಕೀರ್ತಿ ತರಲಿ. ಕರ್ತನೇ, ನಾವು ಆಸ್ಪತ್ರೆಯಲ್ಲಿರುವವರಿಗೆ ನಿನ್ನ ಗುಣಪಡಿಸುವ ಹಸ್ತವನ್ನು ಚಾಚುವಂತೆ ಕೇಳುತ್ತೇವೆ. ನಿನ್ನ ವಾಕ್ಯದ ಕೃಪೆಯನ್ನು ಅವರು ಅನುಭವಿಸುವಾಗ ಎಲ್ಲ ಸೌಲಭ್ಯಗಳನ್ನು ಒದಗಿಸು. ಎಲ್ಲರೂ ಒಟ್ಟಾಗಿ ಕರ್ತನೆ. ವಿಶೇಷತೆಯಲ್ಲಿ ಇಡೀ ಆರಾಧನೆಯಲ್ಲಿ ಹಿರಿಯರು ಬಂದು ಭಾಗವಹಿಸಿ, ಕಿರಿಯರು ಮಕ್ಕಳು ಎಲ್ಲರೂ ಭಾಗವಹಿಸೋದಕ್ಕಾಗಿ ನಾನು ದೇವರಿಗೆ ಸ್ತುತಿ ಸಲ್ಲಿಸ್ತೇನೆ. ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ಬಲಪಡಿಸಲಿ. ಈ ವಾರಕ್ಕೆ ನೇಮಕವಾದಂತಹ ಸಭಾಪತಿಗಳನ್ನು ಕೇಳಿ. ಹಿರಿಯ ನಾಗರಿಕರ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸಿರೋರನ್ನು ಕೂಡ ವಂದಿಸುವರಾಗಿರುತ್ತೇವೆ. ಸಂಗೀತಮಯ ಆರಾಧನೆಯಲ್ಲಿ ವಿಶೇಷ ಸಂಗೀತವನ್ನು ಹಾಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು ತಿಳಿಸುವರಾಗಿರುತ್ತೇವೆ. ಈ ದಿನದ ಆರಾಧನೆಯ ನಂತರ ಅಡ್ವೈಸರಿ ಕಮಿಟಿ ಮೀಟಿಂಗ್ ನಡೆಸಲ್ಪಡುತ್ತದೆ. ಆದ್ದರಿಂದ ಪದಾಧಿಕಾರಿಗಳು ಹಾಗೂ ಆಮಂತ್ರಿತರು ಮೀಟಿಂಗ್ಗೆ ಆಫೀಸ್ ರೂಮ್ನಲ್ಲಿ ಸೇರಿ ಬರುವಂತೆ ವಿನಂತಿಸಿಕೊಳ್ಳುವವರಾಗಿರುತ್ತೇವೆ. ಆರಾಧನೆಯ ನಂತರ ಕಾಫಿಯ ವ್ಯವಸ್ಥೆ ಮಾಡಲಾಗಿದೆ. ಈ ಸೇವೆಗೆ ಹಾಗೂ ಆಲ್ಟರ್ ಫ್ಲವರ್ ಸೇವೆಗೆ ಸಹಾಯ ಮಾಡಿರುವ ಕುಟುಂಬದವರಿಗೆ ಅಭಿನಂದನೆಯನ್ನು ತಿಳಿಸುವವರಾಗಿರುತ್ತೇವೆ. ಪ್ರಾರ್ಥನಾ ಸಮಯ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ತಿಂಗಳ 1ನೇ ತಾರೀಕಿನಂದು ಬೆಳಗ್ಗೆ 6 ಗಂಟೆಯಿಂದ 7:30 ಆಲಯದಲ್ಲಿ ಪ್ರಾರ್ಥನಾ ಸಮಯವನ್ನು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಈ ಸಮಯದಲ್ಲಿ ಅನೇಕ ಪ್ರಾರ್ಥನಾ ಬೇಡಿಕೆಗಳಿಗೋಸ್ಕರ ಪ್ರಾರ್ಥಿಸಲಾಗುವುದು. ಪ್ರಾರ್ಥನೆಯ ಮೂಲಕ ಬೇಡಿದ ಅನೇಕ ವಿಷಯಗಳಿಗೆ ಉತ್ತರವನ್ನು ಪಡಕೊಂಡು ಸಾಕ್ಷಿಯ ರೂಪದಲ್ಲಿ ಕೇಳಿಕೊಂಡಿರುತ್ತೇವೆ. ಈ ತಿಂಗಳ ಪ್ರಾರ್ಥನಾ ಸಮಯವನ್ನು ತಾರೀಕು 1/10/24 ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ 7:30 ಆಲಯದಲ್ಲಿ ನಡೆಸಲ್ಪಡುವುದು. ಮಂಗಳವಾರ 1ನೇ ತಾರೀಕು. ಸಭಿಕರು ಆಸಕ್ತಿಯಿಂದ ಬಂದು ಈ ಪ್ರಾರ್ಥನಾ ಸಮಯದಲ್ಲಿ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿರುತ್ತೇವೆ. ವಾರ್ಷಿಕ ಸ್ತೋತ್ರಾರ್ಪಣೆ ಆರಾಧನೆಗೆ ವಿಶೇಷ ಪ್ರಸಂಗಿಯಾಗಿ ನಿವೃತ್ತ ಗಣ ಮೋಸೆಸ್ ಪ್ರಭಾಕರ್ ರವರು ಬರಲಿದ್ದಾರೆ. ಇವರ ಆರೋಗ್ಯಕ್ಕೋಸ್ಕರ ಪ್ರಯಾಣಕ್ಕೋಸ್ಕರ ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ತಾರೀಕು 5/10/24 ಸಂಜೆ 4 ಗಂಟೆಯಿಂದ ಆಲಯವನ್ನು ತರಕಾರಿಗಳಿಂದ ಶೃಂಗರಿಸಲಾಗುವುದು. ಈಗಾಗಲೇ ಒಂದೊಂದು ಕೆಲಸದ ಜವಾಬ್ದಾರಿಗಳನ್ನು ತೆಗೆದುಕೊಂಡವರಿಗೆ ಧನ್ಯವಾದಗಳನ್ನು ತಿಳಿಸುವವರಾಗಿದ್ದೇವೆ. ಬರುವ ಭಾನುವಾರ ತಾರೀಕು 6/10/24 ಸುಗ್ಗಿ ಹಬ್ಬದ ಆರಾಧನೆಯನ್ನು ಬೆಳಿಗ್ಗೆ 9 ಗಂಟೆಗೆ ಇಂಗ್ಲಿಷ್ ಹಾಗೂ ಕನ್ನಡ ಸೇರಿ ಒಂದೇ ಆರಾಧನೆಯನ್ನು ನಡೆಸಲಾಗುವುದು. ಸಭಿಕರು ಸರಿಯಾದ ಸಮಯಕ್ಕೆ ಆರಾಧನೆಗೆ ಬರುವಂತೆ ಕೇಳಿಕೊಳ್ಳುತ್ತೇವೆ.
ಬರುವ ವಾರ 6/10 ಬೆಳಗ್ಗೆ 9 ಗಂಟೆಗೆ ಕಂಬೈನ್ಡ್ ಸರ್ವಿಸ್. ವಾರ್ಷಿಕ ಸ್ತೋತ್ರಾರ್ಪಣೆ ಹಾಗೂ ಸುಗ್ಗಿ ಹಬ್ಬದ ಸಭಾಪಾಲಕರ ಸಂದೇಶ ಹಾಗೂ ನಿಮ್ಮ ಕೃತಜ್ಞತೆಯ ಕಾಣಿಕೆಯ ಲಕೋಟೆಯನ್ನು ನಿಮಗೆ ಸಿಗದೇ ಇದ್ದಲ್ಲಿ ಆರಾಧನೆಯ ನಂತರ ಸ್ವಯಂ ಸೇವಕರಿಂದ ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಕೃತಜ್ಞತೆಯ ಕಾಣಿಕೆಯನ್ನು ಬರುವ ವಾರ ಅಂದರೆ ತಾರೀಕು 6/10/24 ಆರಾಧನೆಯಲ್ಲಿ ಸಮರ್ಪಿಸುವಂತೆ ಕೇಳಿಕೊಳ್ಳುತ್ತೇವೆ. ಕಳೆದ ವರ್ಷದ ಹಾಗೆಯೇ ಪ್ರತಿ ಒಂದು ಕುಟುಂಬದವರು ಆಲ್ಟರ್ ಬ್ಲೆಸ್ಸಿಂಗ್ ಟ್ರೇಗೆ ಬೇಕಾಗುವ ಪದಾರ್ಥಗಳನ್ನು ತರುವಂತೆ ಕೇಳಿಕೊಳ್ಳುತ್ತೇವೆ. ಯಾವ ಕುಟುಂಬದವರು ಏನು ಪದಾರ್ಥವನ್ನು ತರಬೇಕು ಎಂಬುದನ್ನು ಯೂತ್ ಪ್ರತಿನಿಧಿಗಳು ಆರಾಧನೆ ನಂತರ ನಿಮ್ಮ ಬಳಿ ಬಂದು ಕೊಡುವರು. ಹಾಗಾಗಿ ಆರಾಧನೆ ನಂತರ ಕುಳಿತಲ್ಲಿಯೇ ಇರಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿರುತ್ತೇವೆ. ಸುಗ್ಗಿ ಹಬ್ಬದ ಮಟನ್ ಬಿರಿಯಾನಿ 1 ಪ್ಯಾಕೆಟ್ಗೆ ಕೇವಲ 230 ರೂಪಾಯಿಗಳು. ನಿಮಗೆ ಎಷ್ಟು ಬಿರಿಯಾನಿ ಪ್ಯಾಕೆಟ್ ಬೇಕು ಎಂಬುದನ್ನು ಶ್ರೀಯುತ ಸಾಮೇಲ್ ಕಸ್ತೂರಿ ಅವರ ಹತ್ತಿರ ನಿಮ್ಮ ಹೆಸರನ್ನು ಬರೆಸುವಂತೆ ಕೇಳಿಕೊಳ್ಳುತ್ತೇವೆ. ನೀವು ಕೊಡುವಂಥ ಹೆಸರಿನ ಆಧಾರದ ಮೇಲೆ ಬಿರಿಯಾನಿಯನ್ನು ಆರ್ಡರ್ ಮಾಡಲಾಗುವುದು. ಆದ್ದರಿಂದ ಸಭಿಕರು ಆದಷ್ಟು ಬೇಗ ನಿಮ್ಮ ಹೆಸರು ಹಾಗೂ ನಿಮಗೆ ಎಷ್ಟು ಪ್ಯಾಕೆಟ್ ಬಿರಿಯಾನಿ ಬೇಕು ಎಂಬುದನ್ನು ಬರೆಸಿದ್ದಲ್ಲಿ ಬಹಳ ಅನುಕೂಲವಾಗುತ್ತದೆ. ಈ ದಿನವೇ ಹಣ ಕೊಡಬೇಕೆಂಬುದಾಗಿಲ್ಲ, ಬದಲಾಗಿ ಅಕ್ಟೋಬರ್ 2ರವರೆಗೆ ನಿಮಗೆ ಸಮಯವಿರುತ್ತದೆ. ಪ್ರತಿ ವರ್ಷದಂತೆ ರುಚಿ ಹಾಗೂ ಶುಚಿಯಾದ ಆಹಾರ ಪದಾರ್ಥಗಳನ್ನು ಮಹಿಳಾ ಅನ್ಯನ ಕೂಟದವರು ಮಾಡಿ ತರಲಿರುವರು. ಈ ಪದಾರ್ಥಗಳನ್ನು ಹಣ ಕೊಟ್ಟು ತೆಗೆದುಕೊಳ್ಳಬೇಕಾಗಿರುತ್ತದೆ. ಕಾಣಿಕೆ ರೂಪದಲ್ಲಿ ಬರುವಂಥ ಎಲ್ಲ ಕಾಣಿಕೆಗಳನ್ನು ಕಟ್ಟಡದ ನಿಧಿಗೆ ಸೇರಿಸಲಾಗುವುದು. ಆರಾಧನೆ ನಂತರ ಮೊದಲಿಗೆ ಆಲ್ಟರ್ ಅಂದರೆ ಬರುವ ವಾರ ಆದ ನಂತರ ಮೊದಲಿಗೆ ಆಲ್ಟರ್ ಟ್ರೇ, ಬ್ಲೆಸ್ಸಿಂಗ್ ಟ್ರೇ ಹರಾಜು ಹಾಕಲಾಗುವುದು. ನಂತರ ಉಳಿದ ವಸ್ತು ರೂಪದ ಕಾಣಿಕೆಗಳನ್ನು ಹರಾಜಿನ ಮೂಲಕ ವಿತರಿಸಲಾಗುವುದು. ಹರಾಜಿನ ಮೂಲಕ ತೆಗೆದುಕೊಳ್ಳುವಂಥ ವಸ್ತುಗಳ ಹಣವನ್ನು ಡಿಸೆಂಬರ್ 31ರ ಒಳಗೆ ಕೊಡುವಂತೆ ಕೇಳಿಕೊಳ್ಳುತ್ತೇವೆ. ಆರಾಧನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಭಿಕರೆಲ್ಲರೂ ಸಂಪೂರ್ಣ ಬೆಂಬಲ ಕೊಟ್ಟು ಸಕ್ರಿಯ ಪಾಲು ತೆಗೆದುಕೊಳ್ಳುವಂತೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿರುತ್ತೇವೆ. ತಾರೀಕು 6/10/24 ಭಾನುವಾರ ಕಾಣಿಕೆ ರೂಪದಲ್ಲಿ ತರುವಂಥ ಪದಾರ್ಥಗಳನ್ನು ಆರಾಧನೆ ಪ್ರಾರಂಭವಾಗುವ ಮೊದಲೇ ಆಲ್ಟರ್ ಬಳಿ ತಂದಿಡುವಂತೆ ಕೇಳಿಕೊಳ್ಳುತ್ತೇವೆ. ಆರಾಧನೆ ಪ್ರಾರಂಭವಾದ ನಂತರ ತಡವಾಗಿ ಬರುವವರು ಪ್ರತಿ ಸಾರಿ ಮುಂದೆ ತಂದು ಇಡುವುದು ಬೇಡ. ಬದಲಾಗಿ ಅಲ್ಲಿ ಹಿಂದೆ ನಿಂತಿರುವಂಥ ಅಶರಸ್ಥ ಇಲ್ಲವೇ ನಮ್ಮ ಯೂತ್ ಹತ್ತಿರ ಕೊಟ್ಟು ಮಧ್ಯದಲ್ಲಿ ನಾವು ಒಂದು ಸಂಗೀತಗಳನ್ನು ಹಾಡುವಾಗ ಅದನ್ನು ತಂದಿಡುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿರುತ್ತೇವೆ. ತಡವಾಗಿ ಬರುವಂಥವರು ಆ ಪದಾರ್ಥಗಳನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಯಾಕಂದರೆ ಆರಾಧನೆಗೆ ಅಡ್ಡಿ ಆಗದ ಹಾಗೆ, ಆರಾಧನೆಯ ಗಂಭೀರತೆಯನ್ನು ಕಳೆದುಕೊಳ್ಳದ ಹಾಗೆ ಮಧ್ಯೆ ಓಡಾಡುವಂಥದ್ದು ಬದಲಾಗಿ ಒಂದೇ ಸಾರಿ ತಂದಿಡುವಂತೆ ನಿಮ್ಮನ್ನು ಕೇಳಿಕೊಳ್ಳುವವರಾಗಿರುತ್ತೇವೆ. ತಾರೀಕು 21/9/24 ಹಡ್ಸನ್ ಸಭೆಯಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ನಮ್ಮ ಸಭೆಯ ಗಾಯನ ಮಂಡಳಿಯವರು ಸ್ಪರ್ಧಿಸಿ 2ನೇ ಬಹುಮಾನವನ್ನು ಪಡೆದುಕೊಂಡು ಬಂದಿರುತ್ತೇವೆ ಎಂದು ಈಗಾಗಲೇ ನಿಮಗೆ ತಿಳಿಸಿದ್ದೇವೆ. ಈ ಟ್ರೋಫಿಯನ್ನು ಆರಾಧನೆಯ ಅಂತ್ಯದಲ್ಲಿ ಸಭಾಪಾಲಕರಿಂದ ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. CSI ರಚನಾ ದಿನದ 78ನೇ ವರ್ಷದ ಕೃತಜ್ಞತೆಯ ಆರಾಧನೆ ತಾರೀಕು 27/9/24 ಶುಕ್ರವಾರ ಸಂಜೆ 6:30 ಗಂಟೆಗೆ ಸೆಂಟ್ ಮಾರ್ಕ್ಸ್ ಕ್ಯಾಥೆಡ್ರಲ್ ಚರ್ಚ್ನಲ್ಲಿ ನಡೆಸಲಾಯಿತು. ಈ ಆರಾಧನೆಯಲ್ಲಿ ನಮ್ಮ ಸಭೆಯವರಿಗೆ ಒಂದು ಹಾಡನ್ನು ಹಾಡಲು ಅವಕಾಶ ಕೊಟ್ಟಿದ್ದರು. 10 ಜನ ಗ್ರೂಪ್ ಇರುವಂಥ ಜನರು ಹೋಗಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡು ಹಾಡಿ ಬಂದಿರುತ್ತೇವೆ. ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ರವರು ನವಂಬರ್ ತಿಂಗಳ 29, 30 ಹಾಗೂ ಡಿಸೆಂಬರ್ ತಿಂಗಳ 1 ಚಂದಾಪುರದ ಬಳಿ ಸ್ವರ್ಗೀಯ ಹಬ್ಬದ ಸುವಾರ್ತಾ ಸಭೆ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ. ಈ ಒಂದು ಕೂಟದಲ್ಲಿ ಪಾಸ್ಟರ್ SR ಮನೋಹರ್ ರವರು ವಿಶೇಷ ಸಂದೇಶಕರಾಗಿರುವರು. ಈ ಒಂದು ಸಮಾವೇಶಕ್ಕೆ ಇಲ್ಲವೇ ಈ ಒಂದು ಕೂಟದಲ್ಲಿ ಪವಿತ್ರಾತ್ಮನ ನಡೆಸುವಿಕೆಯಿಂದ ಈ ಕೂಟ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಲು ಕೇಳಿಕೊಂಡಿರುತ್ತಾರೆ ಹಾಗೂ ಪ್ರಾರ್ಥನಾ ಬೇಡಿಕೆಗಳ ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಆರಾಧನೆ ನಂತರ ಪ್ರೇಯರ್ ರಿಕ್ವೆಸ್ಟ್ ಕಾರ್ಡ್ ತೆಗೆದುಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿರುತ್ತೇವೆ. ಫ್ರೆಂಡ್ಸ್ ಮಿಷನರಿ ಪ್ರೇಯರ್ ಬ್ಯಾಂಡ್ ರವರು ಅಕ್ಟೋಬರ್ ತಿಂಗಳ ತಾರೀಕು 11 ರಿಂದ 13 ಇಂಡಿಯಾ ಕ್ಯಾಂಪಸ್ ಕ್ರುಸೇಡ್ ಫಾರ್ ಕ್ರೈಸ್ಟ್ ಕ್ಯಾಂಪಸ್ನಲ್ಲಿ
ಕರ್ನಾಟಕ ಕಾನ್ಫರೆನ್ಸ್ 2024 ಏರ್ಪಡಿಸಿರುತ್ತಾರೆ. ಕಾನ್ಫರೆನ್ಸ್ನ ಥೀಮ್ ಹೂ ಆಮ್ ಐ, ನಾನು ಯಾರು. ಅನೇಕ ದೇವ ಸೇವಕರು ಈ ಸಮ್ಮೇಳನದಲ್ಲಿ ವಿಶೇಷ ದೈವ ಸಂದೇಶವನ್ನು ಕೊಡಲಿರುವವರು, ಆಸಕ್ತಿ ಉಳ್ಳವರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ವಿವರಗಳನ್ನು ನೋಟಿಸ್ ಬೋರ್ಡ್ನಲ್ಲಿ ಹಾಕಲಾಗಿದೆ. ಸಭಾವಂತಿಗೆಯನ್ನು ಬಾಕಿ ಇಟ್ಟುಕೊಂಡವರು ಸಕಾಲದಲ್ಲಿ ಕಟ್ಟಿ ರಶೀದಿಯನ್ನು ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಈ ದಿನದ ಕೊನೆಯ ಸಂಗೀತ ಹಾಡುವಾಗ ಅಗತ್ಯವಾಗಿ ಪ್ರಾರ್ಥನೆಯನ್ನು ಬಯಸುವವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇವೆ. ಹಾಗೂ ಈ ದಿನದ ಆರಾಧನೆಗೆ ನಮ್ಮ ಸಭೆಗೆ ಹೊಸದಾಗಿ ಬಂದವರನ್ನು ಹಾಗೂ ಬೇರೆ ಬೇರೆ ಸಭೆಗಳಿಂದ ನಮ್ಮ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರಿಗೂ ಕ್ರಿಸ್ತ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಸ್ವಾಗತಿಸುವನಾಗಿರುತ್ತೇನೆ. ಈ ದಿನದ ಆರಾಧನೆಗೆ ಯಾರಾದರೂ ಹೊಸತಾಗಿ ಬಂದಿದ್ದೀರಾ? ಹೊಸತಾಗಿ ಯಾರಾದರೂ ಬಂದಿದ್ದೀರಾ? ಇಲ್ಲ, ಅವರು ಲಾಸ್ಟ್ ವೀಕ್ ಬಂದಿದ್ದಾರೆ. ಓಕೆ, ನನ್ನ ಹೆಸರು ರೇಖಾ ಅಂತ. ಸೊ ಇಲ್ಲೇ ತೋಗೂರಿಂದ ಬಂದಿರೋ, ದೊಡ್ಡ ತೋಗೂರಿಂದ. ಓಕೆ, ನಿಮ್ಮನ್ನು CSA ಕನ್ನಡ ಸಭೆಯವರಾದಂಥ ನಾವು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವರಾಗಿದ್ದೇವೆ. ನೀವು ಕೂಡ? ನನ್ನ ಹೆಸರು ಮರಿಯಾ, ದೊಡ್ಡ ತೋಗೂರಿಂದ ಬಂದಿರೋದು. ಓಕೆ, ನಿಮ್ಮನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸುವರಾಗಿದ್ದೇವೆ. ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವವರು ಈ ದಿನದಲ್ಲಿ ರೋನಿತ್ ಪಾಟೀಲ್, ಹಾಗೂ ಮುಂದಿನ ವಾರದಲ್ಲಿ ಆರ್ಯನ್ ಪೀಟರ್, ಫೆಲ್ಸಿಟಾ ರಾಣಿ, ಅನಿತಾ ವಿಜಯ್ ಕುಮಾರ್, ಹಾಗೂ ಮಾಸ್ಟರ್ ಸಾಮಂತ್, ಹಾಗೂ ಸಿಂಚನಾ ಆರ್, ಹಾಗೂ ಶ್ರೀಮತಿ ರಮ್ಯಾ ಇಮ್ಯಾನ್ಯುವೆಲ್. ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರು ಶ್ರೀಮತಿ ಸುದರ್ಶನ ಕುಮಾರಿ ಹಾಗೂ ಶ್ರೀಯುತ ರಾಬರ್ಟ್ ML. ಇವರೆಲ್ಲರಿಗೂ ಹುಟ್ಟುಹಬ್ಬದ ಹಾಗೂ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುವರಾಗಿದ್ದೇವೆ. ಕಳೆದ ವಾರದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದವರು ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿದವರು ಕಾಣಿಕೆಯ ಪ್ರಾರ್ಥನೆ ಸಮಯದಲ್ಲಿ ಮುಂದೆ ಬಂದಲ್ಲಿ ಅವರಿಗಾಗಿ ಪ್ರಾರ್ಥಿಸಲಾಗುವುದು. ಹಿರಿಯ ನಾಗರಿಕರ ಭಾನುವಾರದ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡ ಎಲ್ಲ ಹಿರಿಯ ನಾಗರಿಕರಿಗೂ ವಂದನೆಗಳನ್ನು ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಚಿಕ್ಕ ಉಡುಗೊರೆಯನ್ನು ಸಭಾ ಪಾಲಕರಿಂದ ಆರಾಧನೆ ನಂತರ ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಈ ಒಂದು ಉಡುಗೊರೆಯನ್ನು ಸಿದ್ಧಪಡಿಸಿದ ಕುಟುಂಬದವರಿಗೆ ಅಭಿನಂದನೆಯನ್ನು ತಿಳಿಸುವವರಾಗಿರುತ್ತೇವೆ. ಕಳೆದ ವಾರದ ಕಾಣಿಕೆಗಳ ವಿವರ: ಇಂಗ್ಲೀಷ್ ಆರಾಧನೆಯ ಸಾಮಾನ್ಯ ಕಾಣಿಕೆ 3150 ರೂಪಾಯಿಗಳು. ಇಂಗ್ಲೀಷ್ ಆರಾಧನೆಯ ಭಾನುವಾರ ಶಾಲೆಯ ಮಕ್ಕಳ ಕಾಣಿಕೆ 470 ರೂಪಾಯಿಗಳು. ಕನ್ನಡ ಆರಾಧನೆಯ ಸಾಮಾನ್ಯ ಕಾಣಿಕೆ 7200 ರೂಪಾಯಿಗಳು. ಹುಟ್ಟುಹಬ್ಬದ ಕೃತಂತ ಕಾಣಿಕೆ 1000 ರೂಪಾಯಿ. ಸಭಾವಂತಿಗೆ 4750 ರೂಪಾಯಿಗಳು. ಭೂಸ್ಥಾಪನಾ ನಿಧಿಯ ಕಾಣಿಕೆ 2570 ರೂಪಾಯಿಗಳು. ಭಾನುವಾರ ಶಾಲೆಯ ಬಾಡಿಗೆಯ ಕಾಣಿಕೆ 1720 ರೂಪಾಯಿಗಳು. ದಶಮಾಂಶದ ಕಾಣಿಕೆ 23200 ರೂಪಾಯಿಗಳು. ಕೃತಜ್ಞತೆ ಕಾಣಿಕೆ 2000 ರೂಪಾಯಿಗಳು. ಹೀಗೆ ಕಳೆದ ವಾರದಲ್ಲಿ ಒಟ್ಟು ಕೂಡಿದ ಕಾಣಿಕೆ 46240 ರೂಪಾಯಿಗಳು. ಕಳೆದ ವಾರದಲ್ಲಿ ಒಟ್ಟು ಕೂಡಿದ ಕಾಣಿಕೆ 46240 ರೂಪಾಯಿಗಳು. ಇಲ್ಲಿಗೆ ಸಭಾ ಪ್ರಕಟಣೆ ಮುಗಿದಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸೆಂಟ್ರಲ್ ಡೈಸಿಸಲ್ಲಿ 4 ಏರಿಯಾಗಳಲ್ಲಿ ನಡೆದಂತಹ ಏರಿಯಾ ಕೌನ್ಸಿಲ್ ಹಿನ್ನೆಲೆಯಲ್ಲಿ ಸಿವಿಲ್ ಏರಿಯಾ ರೆವರೆಂಡ್ ಕ್ರಿಸ್ಟಿ ಜ್ಞಾನದಾಸನ್, ಸಿಟಿ ಏರಿಯಾ ರೆವರೆಂಡ್ ಪಾಲ್ ದಿನಕರನ್, ತುಮಕೂರು ಏರಿಯಾ ರೆವರೆಂಡ್ ಮನೋಜ್ ಕುಮಾರ್ ಹಾಗೂ KGF ಏರಿಯಾ ರೆವರೆಂಡ್ ಬೀನಾ ದೇವಸಹಾಯಂ ಇವರು ಚೇರ್ಪರ್ಸನ್ಸ್ ಆಗಿ ಆಯ್ಕೆಗೊಂಡಿದ್ದಾರೆ. ಸಭೆ ಇವರಿಗೋಸ್ಕರ, ಇವರ ನಾಯಕತ್ವಕ್ಕೋಸ್ಕರ, ಅವರ ಇಡೀ ತಂಡಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ಡೈಸಸ್ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಬಿಷಪ್ ಇನ್ಚಾರ್ಜ್ ಬಂದಂತಹ ಲೆಟರ್ ಹಿನ್ನೆಲೆಯಲ್ಲಿ ಈ ಎಲ್ಲರನ್ನು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಆರಾಧನೆಯ ಗಂಭೀರತೆಯನ್ನು ಮಾತ್ರವಲ್ಲದೆ ಆರಾಧನೆಯಲ್ಲಿ ಬರವಾರ ವಿಶೇಷ ಆರಾಧನೆಯ ಕ್ರಮವನ್ನು ಆಚರಿಸುವಲ್ಲಿ ನಮ್ಮ ನಂಬಿಕೆ ಏನು ಅಂತ ಹೇಳಿದಾಗ, ನಮ್ಮ ಕುಟುಂಬದಿಂದ, ನಮ್ಮ ಕೈ ಕೆಲಸದಿಂದ, ನಮ್ಮ ಫಲಗಳಿಂದ ಬಂದಂಥ ಕಾಣಿಕೆಯನ್ನು ಸ್ವತಃ ನಾವೇ ದೇವರಿಗೆ ಸಮರ್ಪಿಸಿದಾಗ ಆಶೀರ್ವಾದವು ನಮ್ಮ ಕುಟುಂಬಕ್ಕೆ ಬರುತ್ತದೆ ಎಂಬ ಈ ಹಿನ್ನೆಲೆಯಲ್ಲಿ ನಾವು ಬೆಳೆದು ಬಂದಿದ್ದೇವೆ. ಈ ಹಿನ್ನೆಲೆಯನ್ನು ನಾವು ಮುಂದುವರಿಸುತ್ತಾ ಆರಾಧನಾ ಕ್ರಮದಲ್ಲಿ ಒಂದು ಸ್ಥಳವನ್ನು ಕೊಟ್ಟಿದ್ದೇವೆ ಅಂತ. ದೆರ್ ಇಸ್ ಅ ಪ್ಲೇಸ್. ಆರಾಧನಾ ಕ್ರಮದಲ್ಲಿ ಒಂದು ಸಂಕೀರ್ತನೆಯನ್ನು ಹಾಡ್ತೇವೆ. ಆ ಸಮಯದಲ್ಲಿ ಮಹಾ ಉಪಕಾರ ಸ್ತುತಿಯ ಸಮಯದಲ್ಲಿ, ಹಾಡುವಂಥ ಸಮಯದಲ್ಲಿ ನಿಮ್ಮ ನಿಮ್ಮ ಮನೆಯಿಂದ ತಂದಂಥ ಕಾಣಿಕೆಗಳನ್ನು ನಾವು ಆಲ್ಟರ್ ಮುಂದೆ ತಂದು, ಹೇಗೆ ನಾವು ಲಕೋಟೆಗಳನ್ನು ತರ್ತೇವೋ ಹಾಗಾಗಿ ಕ್ರಮವಾಗಿ
ಈ ಬೆಂಚಿಂದ ಆ ಬೆಂಚಿಂದ ಕ್ರಮವಾಗಿ ಬಂದು ನಿಮ್ಮ ಕಾಣಿಕೆಗಳನ್ನು ನೀವು ತರುವಲ್ಲಿ ತಂದು ಕೊಟ್ಟಂಥವರಿಗೆ ಆಶೀರ್ವಾದ ಹಾಗೂ ತಂದು ಕೊಟ್ಟು ನಿಮ್ಮ ಕುಟುಂಬವಾಗಿ ನೀವು ಆಶೀರ್ವಾದ ಹೊಂದಬೇಕಾಗಿ ಕೇಳ್ಕೊಳ್ತಾನೆ. ಆ ಸಮಯದಲ್ಲಿ ಯೂತ್ ಅರೇಂಜ್ ಮಾಡೋಕ್ಕೆ, ಕೊಟ್ಟು ಸ್ವೀಕಾರ ಅರೇಂಜ್ ಮಾಡೋಕ್ಕೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗಾಗಿ ಇಡೀ ಆರಾಧನೆಯಲ್ಲಿ ನಾವು ಆರಾಧನೆಯ ಗಂಭೀರತೆಯನ್ನು ಕಾಪಾಡುವಲ್ಲಿ, ಟು ಹೋಲ್ಡ್ ಆನ್ ಟು ದ ಸೆರೆನಿಟಿ ಆ್ಯಂಡ್ ಡಿಸಿಪ್ಲಿನ್ ಆಫ್ ದ ವರ್ಷಿಪ್, ನಾವು ಇದನ್ನು ಮುಂದುವರಿಸಲು ನಿರ್ಧರಿಸಿದ್ದೇವೆ. ಹಾಗಾಗಿ ಯಾರ್ಯಾರು ಇಷ್ಟರವರೆಗೆ ನಿಮ್ಮ ಕಾಣಿಕೆಗಳನ್ನು ತಂದಿದ್ದೀರೋ ತಂದು ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಪ್ರಾರ್ಥನೆ, ಸ್ತುತಿ ಸ್ತೋತ್ರ ಪ್ರಾರ್ಥನೆ, ಕೃತಜ್ಞತಾ ಪ್ರಾರ್ಥನೆ ಆದ ಮೇಲೆ ಒಂದು ಸಂಗೀತ ಹಾಡುವಂಥ ಸಮಯದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಆ ಸಮಯದಲ್ಲಿ ನೀವು ಕುಟುಂಬವಾಗಿ ಆದರೂ ಬನ್ನಿ ಅಥವಾ ಇಂಡಿವಿಜುವಲ್ ವೈಯಕ್ತಿಕವಾಗಿ ಬನ್ನಿ, ಮುಂದೆ ಬಂದು ನಿಮ್ಮ ಕಾಣಿಕೆಯನ್ನು ಕರ್ತನೆ ಮೇಜಿಗೆ ಸಮರ್ಪಿಸಿಕೊಟ್ಟು ಆಶೀರ್ವಾದ ಹೊಂದಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ 9 ಗಂಟೆಗೆ ಸಾಧ್ಯವಾದಷ್ಟು 8:50ಕ್ಕೆ ಸಭೆಯೆಲ್ಲರೂ ಬಂದರೆ ನಾವು ಪ್ರೊಸೆಷನ್ ಮೂಲಕ ಆರಾಧನೆಯನ್ನು ಮುಂದುವರಿಸ್ತೇವೆ. ಹಾಗಾಗಿ ಸಭೆಯವರು ಸಾಧ್ಯವಾದಷ್ಟು ಅತಿ ಶೀಘ್ರದಲ್ಲಿ ಬಂದು ಆರಾಧನೆ ಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ, ನಮ್ಮ ಸುಗ್ಗಿ ಹಬ್ಬವನ್ನು ದೇವರು ಆಶೀರ್ವದಿಸಲಿ. ಹೇಳಿದಂಥ ಎಲ್ಲ ವಿಚಾರಗಳನ್ನು ನಾವು ಜ್ಞಾಪಕ ಇಟ್ಟುಕೊಂಡು ನಮ್ಮ ಆರಾಧನೆಯನ್ನು ಮುಂದುವರಿಸೋಣ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಲ್ಲಿ 143ನೇ ಕಾಣಿಕೆ. ಬೇಕಾದಷ್ಟು ಚರಣ ಹಾಡುತ್ತಾ ದೇವರಿಗೆ ನಮ್ಮ ಕಾಣಿಕೆಯನ್ನು ಸಮರ್ಪಿಸೋಣ.
ನಮ್ಮ ಗೌರವವನ್ನು ನಮ್ಮ ಹಿರಿಯರಿಗೆ ಸಲ್ಲಿಸೋಣ. ನಮ್ಮ ಮಧ್ಯದಲ್ಲಿರುವಂಥ ಹಿರಿಯರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನೀವು ನಂಬಿಕೆಯ ಪ್ರಯಾಣದಲ್ಲಿ ನಂಬಿಗಸ್ತರಾಗಿ ದೇವರು ನಿಮ್ಮನ್ನು ಕಾದು ಕಾಪಾಡಿ ಹಾಗೂ ನಮ್ಮ ಸಭೆಯಿಂದ ಬರುವಂತಹ ಚಿಕ್ಕ ಕಾಣಿಕೆಯನ್ನು ತಗೊಂಡು ನಿಮ್ಮ ನಂಬಿಕೆಯ ಮೂಲಕ ದೃಢ ವಿಶ್ವಾಸದ ದೇವರು ನಿಮ್ಮನ್ನು ನಡೆಸಲಿ. ಸಭೆಯವರು ನಿಂತ ಹಾಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಪರಾಂಬರಿಸಿ ವಿಶೇಷವಾಗಿ ಈ ದಿನ ನಮ್ಮ ಸಭೆಯ ಹಿರಿಯರು ಸಮಾಜಕ್ಕೆ ಅವರು ನೀಡಿದಂತಹ ಕೊಡುಗೆಗಾಗಿ ನಾವು ಸ್ತೋತ್ರ ಸಲ್ಲಿಸುವವರಾಗಿರುತ್ತೇವೆ. ಅವರು ಮಾಡಿದಂತಹ ಒಂದೊಂದು ಕಾರ್ಯಗಳನ್ನು ನಾವು ನೆನೆಸ್ತೇವೆ ದೇವ. ಅವರು ಕೊಟ್ಟಂತಹ ಒಂದೊಂದು ಉಡುಗೊರೆ ಅದು ನಮ್ಮ ಸಭೆ ನಮ್ಮ ಸಮಾಜಕ್ಕೆ ಸ್ಥಿರ ಸ್ತಂಭವಾಗಿರುತ್ತದೆ. ಈಗ ದೇವ, ಅವರ ಕಾಣಿಕೆಗಳನ್ನು ಅವರ ಉಡುಗೊರೆಗಳನ್ನು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಸಭೆಯಾಗಿ ಕುಟುಂಬವಾಗಿ ನಾವು ಮರೆತಿದ್ದರೆ ನಮ್ಮನ್ನು ಕ್ಷಮಿಸು. ಅವರಿಗೆ ನೀಡುವಂತಹ ಗೌರವವನ್ನು ಈ ದಿನ ಅವರ ಬಲಹೀನತೆಯಲ್ಲಿದ್ದರೂ ಕೂಡ ಅವರನ್ನು ನಾವು ಗೌರವಿಸಿ, ಅವರು ನಿನ್ನಲ್ಲಿ ವಾಸ ಮಾಡುವಂತಹ ಹಿರಿಯರು ನಿನ್ನಿಂದ ಬಂದಂತಹ ಉಡುಗೊರೆ ಮಾತ್ರವಲ್ಲ, ಕೃಪೆಯ ಒಂದು ಗುರುತಾಗಿ ನಾವು ಗ್ರಹಿಸಲು ನಮ್ಮ ಮನಸ್ಸನ್ನು ವಿಸ್ತಾರಗೊಳಿಸು. ಇರುವಂತಹ ಕುಟುಂಬಗಳಲ್ಲಿ ಆಶೀರ್ವದಿಸು, ನಮ್ಮ ಸಭೆಯಲ್ಲಿ ಆಶೀರ್ವದಿಸು. ಅವರಿಗೆ ಆರೋಗ್ಯ, ಕೃಪೆ, ಸಮಾಧಾನವನ್ನು ದಯಪಾಲಿಸಿಕೊಡು. ಹಾಗೂ ವಿಶೇಷವಾಗಿ ಓಲ್ಡ್ ಏಜ್ ಹೋಮ್ಸ್, ಕೇರ್ ಹೋಮ್, ಜೀರಿಯಾಟಿಕ್ ವಾರ್ಡ್ ಇಂತಹ ಸ್ಥಳಗಳಲ್ಲಿ ನಮ್ಮ ಹಿರಿಯರು ಯಾರೂ ಇಲ್ಲದೇ ಇರೋಂಥ ವೇಳೆಯಲ್ಲಿಯೂ ಕೂಡ ನೀನು ತಾನೇ ಅವರಿಗೆ ಗುರುವು, ಮಿತ್ರನು, ಆಪ್ತ ಬಂಧುವಾಗಿದ್ದುಕೊಂಡು ಅವರನ್ನು ಪರಾಮರಿಸಿ ಮುನ್ನಡೆಸು. ಬಲದಿಂದ ಕಾದು ಕಾಪಾಡೆಂದು ಬೇಡುತ್ತಾ ನಾವು ಕೊಟ್ಟಂಥ ಕಾಣಿಕೆಯನ್ನು ಸ್ವೀಕರಿಸು. ವಿಶೇಷ ದಿನ, ಜನ್ಮದಿನ, ಕುಟುಂಬ ಬಾಳಿನಲ್ಲಿ ಹಾಗೂ ಯೆಹೋವನು ನನಗೆ ನನ್ನ ಸ್ವಸ್ಥತೆಯನ್ನು ಮಾಡಿದ್ದಾನೆ, ನನಗೆ ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ನೀಡಿದಂತಹ ಮಹತ್ ಕಾರ್ಯಗಳೆಲ್ಲ ನಿಮಿತ್ತವಾಗಿ ಕೊಟ್ಟಂಥ ಕೃತಜ್ಞತೆಯ ಕಾಣಿಕೆಯನ್ನು ನೀನು ಸ್ವೀಕರಿಸಿ ನಿನ್ನ ಸಭೆಯ ಕಟ್ಟೋಣಕ್ಕೆ ಉಪಯೋಗಿಸು. ನಮ್ಮನ್ನು ಎಲ್ಲರೂ ನಿನಗೆ ಒಪ್ಪಿಸಿಕೊಡ್ತಾ ಬರವಾರ ದೇವ, ನಾವು ವಿಶೇಷ ಕೃತಜ್ಞತಾಸ್ತೋತ್ರದೊಡನೆ ನಿನ್ನ ಸನ್ನಿಧಿಗೆ ಬರುವಂತಹ ಅವಕಾಶವನ್ನು ಮಾಡಿಕೊಡೆಂದು ಕೇಳುತ್ತಾ ನಮ್ಮ ಸಿದ್ಧತೆಯಲ್ಲಿ ನಮ್ಮನ್ನು ಬಲಪಡಿಸೆಂದು ಬೇಡುತ್ತಾ ಯೇಸುವಿನ ಪ್ರೀತಿಯ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡ್ತೇವೆ. ಆಮೇನ್. ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ದಯಪಾಲಿಸು, ನೀವು ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ತಪ್ಪನ್ನು ಕ್ಷಮಿಸು. ಶೋಧನೆಗೆ ಸೇರಿಸದೆ ಕೇಳಿ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ. ಆಮೇನ್. ವಿಶ್ವಾಸನ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ತಲತಲಾಂತರಕ್ಕೂ ದೇವರಾಗಿರುವ ಕರ್ತನು ತಲತಲಾಂತರಕ್ಕೂ ನಿತ್ಯ ನಿರೀಕ್ಷೆ ನೀಡುವಂತಹ ನಂಬಿಗಸ್ತನಾದ ದೇವರ ಕೃಪೆ ನಮ್ಮೊಟ್ಟಿಗೆ, ನಮ್ಮ ಹಿರಿಯರೊಟ್ಟಿಗೆ, ನಮ್ಮ ಸಭೆಯೊಟ್ಟಿಗೆ ಇವಾಗಲೂ ಯಾವಾಗಲೂ ನೆಲೆಯಾಗಿರಲಿ.